ಹಾಗೆ ಒಳಗಡೆ ನೋಡಿದ್ರೆ ನೀವು ಪೂಜಾ ರೂಮ್ನ ನೋಡ್ತಾ ಇರ್ಬೋದು. ಎಸ್ ಈಗ ಇದು ನೋಡಬಹುದು ಇದು ಹೇಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಕಾಯಕವೇ ಕೈಲಾಸ ಬಸವಣ್ಣನವರ ಚಿತ್ರ ಇದೆ ಅಂತ. ನೋಡಿ ಇದು ಡಿವೈನ್ ಟಚ್, ಇದು ನಿಜವಾಗ್ಲೂ. ಸೊ ಈ ಒಂದು ಡಿಜಿಟಲ್ ಲಾಕರ್ ಗೆ ಒಂದು ಕ್ಯಾಮ್ರಾ ಆಕ್ಸೆಸ್ ಕೂಡ ಇದೆ. ನಾವಿಲ್ಲಿ ಫ್ರಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಒಂದು ಮಗು ಕೂಡ ಹೋಯ್ತು. ಸೊ ಫ್ರಂಟ್ ಅಲ್ಲಿ ಯಾರಾದ್ರೂ ಒಂದು ಮನೆಯಲ್ಲಿ ಮಕ್ಕಳಷ್ಟೇ ಇದ್ದಾಗ, ಪೇರೆಂಟ್ಸ್ ಇಲ್ಲದೆ ಯಾರಾದ್ರೂ ಡೋರ್ ನಾಕ್ ಮಾಡಿದ್ರೆ ತಕ್ಷಣಕ್ಕೆ ಮಕ್ಕಳು ತೆಗಿಬಾರ್ದು, ಬೇರೆ ಯಾವುದೇ ತರ ತಾಪತ್ರಯ ಆಗಬಾರ್ದು ಅನ್ನೋ ರೀಸನ್ಗೆ ಕ್ಯಾಮ್ರಾ ಆಕ್ಸೆಸ್ ನ ಕೂಡ ಕೊಟ್ಟಿದ್ದೀವಿ. ಹೊರಗಡೆ ಯಾರು ಬಂದ್ರು ಕ್ಲಿಯರ್ ಆಗಿ ಯಾರು ಅಂತ ನೋಡ್ಕೊಂಡು ಇದ್ರ ಮೂಲಕ ನಾವು ಡೋರ್ ಓಪನ್ ಮಾಡಿದ್ರೆ ಬೇರೆ ಯಾವುದೇ ತರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಕನ್ಸೀಲ್ಡ್ ಪ್ಯೂರಿಫೈಯರ್ ಅನ್ನ ಮಾಡಿದ್ದೀವಿ, ಒಳಗಡೆ ಇಟ್ಕೊಳ್ಳಕ್ಕೆ ಒಂದು ಪ್ರೊವಿಷನ್ ಪ್ರೊವೈಡ್ ಮಾಡಿದೀವಿ ಪ್ಯೂರಿಫೈಯರ್ಗೆ. ಸೊ ಆರಾಮ್ಸೆ ಅವರು ಈ ಒಂದು ಟ್ಯಾಪ್ ಅಲ್ಲಿ ಪ್ಯೂರಿಫೈಡ್ ವಾಟರ್ ಆಕ್ಚುಲಿ ಇದು. ಸೊ ಪ್ಯೂರಿಫೈಡ್ ವಾಟರ್ ನ ಅವ್ರು ಹೀಗೇನೆ ತಗೋಬಹುದು. ನಾವ್ ಹೆಂಗ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಈ ಒಂದು ಮನೆ ವ್ಯೂಸ್ ತುಂಬಾ ಚೆನ್ನಾಗಿದೆ. ಎಸ್ ತುಂಬಾ ಚೆನ್ನಾಗಿದೆ. ಆ ಫ್ರಂಟ್ ಎಲಿವೇಶನ್ ಅಲ್ಲಿ ಕೂಡ ಕಾಣುವಂತ ಒಂದು ಬಾಲ್ಕನಿ ಆಗಿರುತ್ತೆ ಇದು. ಕಂಪ್ಲೀಟ್ ಡೈರೆಕ್ಟ್ ಸನ್ಲೈಟ್ ನಿಮಗೆ ಪೂಜಾ ರೂಮ್ ಗೆ ಬರುತ್ತೆ ಸರ್. ಸೊ ಎಸ್ ನಿಮಗೆ ಸಣ್ಣದಾಗಲ್ಲ ದೊಡ್ಡದಾಗಿ ಸ್ಟಾರ್ಟಿಂಗ್ 1630 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ 2200 ಪರ್ ಸ್ಕ್ವೇರ್ ಫೀಟ್ ತನಕನೂ ನಮ್ಮ ಹತ್ರ ಪ್ಯಾಕೇಜಸ್ ಇದೆ. ಹಾಗೆ ಗ್ಲಾಸ್ ನ ವಾಶ್ ಮಾಡುವಂತ ಯೂನಿಕ್ ಮಾಡರ್ನೈಸ್ಡ್ ಆಗಿರುವಂತ ಟ್ಯಾಪ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರಬಹುದು ಪ್ರತಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಟ್ರು ಆ ಒಂದು ಪ್ರತಿ ಒಂದು ಮನೆಗೂ ನಮ್ಮ ಕಡೆಯಿಂದ ಒಂದು 10 years ವಾರಂಟಿನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ಇವತ್ತೊಂದು ಕೆರೆ ಪಕ್ಕ ಇರುವಂತಹ ಬ್ಯೂಟಿಫುಲ್ ಮನೆಯನ್ನು ತೋರಿಸ್ಬೇಕು ಅಂತ ನಾನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಿದ್ದೀನಿ. ನೋಡಿ, ನನ್ನ ಜೊತೆಗೆ ರೈಝೋನ್ ಬಿಲ್ಡರ್ಸ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಸಿಂಚನ್ ಅವರಿದ್ದಾರೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆಯನ್ನು ಕಟ್ಟಿರೋದು ರೈಝೋನ್ ಬಿಲ್ಡರ್ಸ್ ಅವರು. ಬೆಂಗಳೂರಿನ ಅನೇಕ ಕಡೆ, ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಮನೆಯನ್ನು ಕಟ್ಟಿದ್ದಾರೆ. ಸೊ ಅದು ಎಲ್ಲೆಲ್ಲಿ ಏನೇನು ಎಷ್ಟಾಯಿತು ಈ ಮನೆಗೆ, ಈ ಮನೆ ಹೆಂಗಿದೆ ಅನ್ನೋದನ್ನು ನೀವು ಈ ವಿಡಿಯೋದ ಮುಖಾಂತರ ನೋಡಬೇಕು. ಯಾಕಂದರೆ ಬ್ಯೂಟಿಫುಲ್ ಆಗಿದೆ. ನನಗೆ ಈ ಮನೆಯ ಹಾಲ್ ಇರ್ಬೋದು, ಅದ್ರ ಜೊತೆಗೆ ಈ ಮನೆಯಲ್ಲಿ ಒಂದು ದೇವ್ರ ಮನೆ ಇದೆ, ಅದು ಸಮಥಿಂಗ್ ಸ್ಪೆಷಲ್ ಆಗಿದೆ. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋನ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಸಿಂಚನ್ ಅವರು ಇಲ್ಲೇ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಾವು ಮನೆಯ ಫ್ರಂಟ್ ಎಲಿವೇಶನ್ ಅನ್ನ ನೋಡ್ತಾ ಇದ್ದೀವಿ. ಸೊ ಒಂಥರ ಲುಕ್ ವಿಭಿನ್ನತೆಯಲ್ಲಿದೆ, ಅಂದ್ರೆ ಸಿಂಪಲ್ ಆಗೇ ಇದೆ, ಏನು ತುಂಬಾ ಹೈಫೈ ಆಗಿದೆ ಅಂತ ಅಲ್ಲ, ಆದ್ರೆ ಒಂದು ನೆಲೆಯಲ್ಲಿ ಭಿನ್ನವಾಗಿದೆ. ಜೊತೆಗೆ ನಾವು ಇಲ್ಲಿ ಏನೋ ಕಡಿಮೆ ಖರ್ಚು ಮಾಡಿದ್ರೆ ಒಳಗಡೆ ಬ್ಯೂಟಿಫುಲ್ ಆಗಿ ಮಾಡಬಹುದು ಅನ್ನೋದನ್ನ ಈ ಮನೆಯಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಅದೊಂದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಹೊರಗಡೆ ಜಾಸ್ತಿ ದುಡ್ಡನ್ನ ಹಾಳು ಮಾಡೋದಕ್ಕಿಂತ ಒಳಗಡೆ ಒಂದಿಷ್ಟು ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋಣ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಈ ಮನೆಯನ್ನ ಮಾಡಿದಾರೆ ಅನ್ಸುತ್ತೆ. ಪಕ್ಕದಲ್ಲಿ ಒಂದು ಸುಂದರವಾದ ಕೆರೆ ಇದೆ, ಅಪಾರ್ಟ್ಮೆಂಟ್ಗಳಿದೆ. ಸೊ ಫ್ರಂಟ್ ಅಲ್ಲಿ ಬೇರೆ ಬೇರೆ ಒಳ್ಳೆ ವ್ಯೂಸ್ ಇದೆ. ಈ ಮನೆಯ ಟಾಪ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ವ್ಯೂಸ್ ಒಂಥರ ಅದ್ಭುತವಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಓಕೆ, ಈಗ ಫ್ರಂಟ್ ಎಲಿವೇಶನ್ ಇಂದ ಶುರು ಮಾಡೋಣ ಮೇಡಮ್. ಓಕೆ, ನಮ್ಗೆ ಈಗ ಒಂದು ಗೇಟ್ ವಿಚಾರಕ್ಕೆ ಬಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಮನೆ ಲುಕ್ ಅನ್ನೇ ಚೇಂಜ್ ಮಾಡಿದೆ ಇದು. ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಂತ? ಹಾ ಸರ್, ಖಂಡಿತ. ಸೊ ಗೇಟಿನ ವಿಚಾರಕ್ಕೆ ಅಂತ ಬರೋದಾದ್ರೆ, ಈ ಗೇಟ್ ಎಲ್ಲ ನಾವು ಕಂಪ್ಲೀಟ್ MS ಇಂದ ಪ್ರೊವೈಡ್ ಮಾಡಿರ್ತೀವಿ. ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ಇದೆಲ್ಲ SS CNC ಕಟಿಂಗ್ ನ ಯೂಸ್ ಮಾಡಿ ನಾವು ಕೊಟ್ಟಿರುವಂತದ್ದಾಗಿರುತ್ತೆ. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಶೀಟ್ಸ್ ಎಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ HP ಶೀಟ್ಸ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ನಾವು ಒಂದು ಗೇಟ್ ಅನ್ನ ಪ್ರೊವೈಡ್ ಮಾಡಿದ್ವಿ. ನೀವೀಗ ಫ್ರಂಟ್ ಎಲಿವೇಶನ್ ಏನ್ ನೋಡ್ತಾ ಇದ್ರಲ್ಲ, ಈ ಒಂದು ಎಲಿವೇಶನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಮಾಡರ್ನ್ ಹಾಗೆ ಒಂದು ಕಂಟೆಂಪರರಿ ಡಿಸೈನ್ ನ ಯೂಸ್ ಮಾಡಿಕೊಂಡು ಮಾಡಿರುವಂತ ಎಲಿವೇಶನ್ ಆಗಿರುತ್ತೆ. ಅಂಡ್ ಅದಕ್ಕೆ ನಾವು ಕಲರ್ ಕಾಂಬಿನೇಷನ್ ಏನ್ ಕೊಟ್ಟಿದೀವಲ್ಲ, 3 ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿದ್ವಿ. ಒಂದು ಬ್ರೌನ್ ಅಂಡ್ ಹಾಫ್ ವೈಟ್ ಹಾಗೆ ಒಂದು ಮಿಲಿಟರಿ ಗ್ರೀನ್ ಅನ್ನ ಯೂಸ್ ಮಾಡ್ಕೊಂಡು ಕೊಟ್ಟಿರೋದಾಗಿರುತ್ತೆ. ನಾನು ಹೇಳಿದೆ ಬ್ರೌನ್ ಕಲರ್ ಕೂಡ ಯೂಸ್ ಮಾಡಿದ್ವಿ. ಅದೆಲ್ಲ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ಆಗಿರುತ್ತೆ ಅದ್ರ ಜೊತೆಗೆ. ಅಂಡ್ ಆ ಒಂದು ಕಲರ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಅಂತ ಈ ತರದ ಒಂದು HP ಶೀಟ್ಸ್ ಅನ್ನ ಕೂಡ ನಾವು ಗೇಟ್ಗೆ ಕೊಟ್ಟು ಎಲಿಗೆಂಟ್ ಲುಕ್ ಬರಲಿ, ಒಂದು ಔಟ್ಲುಕ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಪ್ರೊವೈಡ್ ಮಾಡಿದ್ವಿ ಸರ್. ಹಾಗೆ ಈ ಒಂದು ಎಲಿವೇಶನ್ಸ್ ಅಲ್ಲಿ ನೀವು ನೋಡೋದಾದ್ರೆ UPVC ವಿಂಡೋಸ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಅದನ್ನ ಕೂಡ ನೀವು ನೋಡಬಹುದು. ಅದೆಲ್ಲ ನಾವು ಜೆಮೆಟ್ರಿಕಲ್ ಫಿಗರ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಜೆಮೆಟ್ರಿಕಲ್ ಫಿಗರ್ಸ್ ಒಳಗಡೆ UPVC ವಿಂಡೋಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಅದು ಒಂದು ಯೂನಿಕ್ ಪ್ಯಾಟರ್ನ್ ಅಲ್ಲಿ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಓಕೆ, ಈಗ ಪಾರ್ಕಿಂಗ್ ಸ್ಥಳದ ಬಗ್ಗೆ ಒಂದು ಮಾಹಿತಿ ಕೊಡೋಣ. ಎಸ್ ಸರ್, ಈ ಒಂದು ಪಾರ್ಕಿಂಗ್ ಲಾಟ್ ಅಂತ ಹೇಳಿದ್ರೆ ಇದು 30-40 ಯಲ್ಲಿ ಕಟ್ಟಿರೋ ಮನೆ ಆಗಿದ್ರು. ಅದರಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಲಾಟ್ ಕೊಟ್ಟಿದ್ವಿ ಅಂತ ನೀವು ನೋಡ್ತಾ ಇರಬಹುದು. ಆರಾಮಾಗಿ 2 ಕಾರು ಹಾಗೆ ಒಂದು 4 2 ವೀಲರ್ಸ್ ಅನ್ನ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಪಾರ್ಕಿಂಗ್ ಲಾಟ್ ಸ್ಪೇಷಿಯಸ್ ಆಗಿದೆ. ಹಾಗೆ ಇಲ್ಲಿ ನೋಡೋದಾದ್ರೆ ನಿಮಗೆ ಎಲೆಕ್ಟ್ರಿಕ್ ಸ್ವಿಚ್ ಪಾಯಿಂಟ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ನೀವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ನೀವು ನಿಲ್ಸ್ಕೊಳ್ತೀರಾ ಅಂತ ಹೇಳಿದ್ರೆ, ಅಥವಾ ಮತ್ತೆ ಏನಾದ್ರೂ ಯೂಸಸ್ಗೋಸ್ಕರ ನೀವು ಕೂಡ ಯೂಸ್ ಮಾಡಬಹುದು. ಅಂಡ್ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಅನ್ನ ಯೂಸ್ ಮಾಡಿದ್ವಿ. ಅಂಡ್ ಅಪ್ ಟು ಸೀಲಿಂಗ್ ವರ್ಗೂ ಯೂಸ್ ಮಾಡಿದ್ವಿ. ಅದು ಕೂಡ ನೀವು ನೋಡ್ತಾ ಇರಬಹುದು. ಹಾಗೆ ಇಲ್ಲಿ ನೋಡಿದ್ರೆ
ನಾವಿಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಅನ್ನ ಕೂಡ ಕೊಟ್ಟಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಮೂರು ಗ್ಯಾಸ್ ಕನೆಕ್ಷನ್ಸ್ ಅನ್ನ ಕೊಟ್ಟಿದೀವಿ. ಹಾಗೆ ಇಲ್ಲಿ ಕೂಡ ಕೊಟ್ಟಿದೀವಿ. ಸೊ ಇದು ಆಕ್ಚುಲಿ ಟಾಪ್ ಫ್ಲೋರ್ಸ್ಗೆ, ಅಂದ್ರೆ ಓನರ್ ಹೌಸ್ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಅದೇ 2 ಕನೆಕ್ಷನ್ ಆಗಿರುತ್ತೆ ಸರ್. ಇದೆಲ್ಲ ಬಂದು ರೆಂಟಲ್ ಹೌಸಸ್ಗೆ ಕೊಟ್ಟಿರುವಂತ ಒಂದು ಗ್ಯಾಸ್ ಕನೆಕ್ಷನ್ಸ್ ಆಗಿರುತ್ತೆ ಅಂಡ್ ಮೀಟರ್ ಬೋರ್ಡ್. ಅಂಡ್ ಇಲ್ಲಿ ನೋಡೋದಾದ್ರೆ ಆಂಟಿಸ್ಕಿಟ್ ಟೈಲ್ಸ್ ಅಲ್ಲಿ ಪಾರ್ಕಿಂಗ್ ಯೂಸ್ ಮಾಡಿದ್ರೆ ಇದು ಲಪೋತ್ರ ಗ್ರಾನೈಟ್ಸ್ ಅನ್ನ ಯೂಸ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಬಂದ್ರೆ ನಾವು ಈ ಒಂದು ಮನೆ ಬಂದು ಆಕ್ಚುಲಿ G+3.5 ಅಂತಾನೆ ಹೇಳ್ಬೋದು ಒಂದು ಮನೆಯ ಯೂನಿಟ್ಸ್. ಅಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಲಿಫ್ಟ್ ಅನ್ನ ನೋಡ್ಬೋದು. ಈ ಒಂದು ಲಿಫ್ಟ್ಗೆ ಗ್ರಾನೈಟ್ ಫ್ರೇಮಿಂಗ್ ನ ಕೂಡ ಕೊಟ್ಟಿದೀವಿ. ಹಾಗೆ ಈ ಒಂದು ಏನ್ ನೋಡ್ತಿದ್ದೀರಲ್ಲ, ಇದು ಒಂದು ಯುನಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅನ್ನ ಕೂಡ ಕೊಟ್ಟಿದೀವಿ ಅಂತ ಹೇಳ್ಬೋದು. ವಿತ್ ಗ್ರೂವಿಂಗ್ ಡಿಸೈನ್ ನೋಡ್ತಾ ಇರ್ಬೋದು. ಈ ಒಂದು ಮಧ್ಯದಲ್ಲಿ ಡಿಸೈನ್ ಮಾಡಿದ್ರೆ ಇದನ್ನ ಗ್ರೂವಿಂಗ್ ಡಿಸೈನ್ ಅಂತ ಕೂಡ ಹೇಳ್ತಾರೆ, ನೋಡ್ತಾ ಇರ್ಬೋದು. ಸೊ ಇದನ್ನ ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅಂತ ಹೇಳ್ತಾರೆ. ಹಾಗೆ ನೋಡೋದಾದ್ರೆ ಇನ್ನೊಂದು, ಈ ಒಂದು ಫೇಸಿಂಗ್ ಬಂದ್ಬಿಟ್ಟು ಅಗ್ನಿಮೂಲೆ ಆಗಿರುತ್ತೆ ಅಥವಾ ಸೌತ್ ಈಸ್ಟ್ ಅಂತಾನೆ ಹೇಳ್ಬೋದು. ಸೊ ಕಿಚನ್ ಎಲ್ಲ ಯೂಶಲಿ ನಾವು ಪ್ರೊವೈಡ್ ಮಾಡಿರೋದು ಇದೇ ಒಂದು ಫೇಸಿಂಗ್ ಅಲ್ಲಿ ಆಗಿರುತ್ತೆ ಸರ್. ಸೊ ಅದಕ್ಕೆ ಬರೋ ಎಲ್ಲಾ ಪೈಪ್ಲೈನ್ ಕನೆಕ್ಷನ್ಸ್ ಅನ್ನ ನಾವು ಕವರ್ಡ್ ಮಾಡಬೇಕು. ಸೊ ಎಂಟ್ರೆನ್ಸ್ ಅಲ್ಲಿ ಅದು ಪೈಪ್ಲೈನ್ಸ್ ಯೂಶಲಿ ಬೇರೆ ಮನೆಗಳಲ್ಲಿ ನೋಡ್ತೀರಾ ಎಲ್ಲ ಹಾಗೆ ಬಿಟ್ಟಿರ್ತಾರೆ, ಅದ್ರ ಔಟ್ಲುಕ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಕವರ್ ಮಾಡ್ಬೇಕಂತ ಹೇಳಿ ಸಿಮೆಂಟ್ ಬೋರ್ಡಿಂಗ್ ಅನ್ನ ಮಾಡಿ ಆ ಒಂದು ಪೈಪ್ಲೈನ್ ನ ಕವರ್ ಮಾಡಿದ್ವಿ. ಓಕೆ, ಸೂಪರ್ ಮೇಡಮ್, ಬ್ಯೂಟಿಫುಲ್ ಆಗಿದೆ ಇದು. ಓಕೆ, ಈಗ ನಾವು ಬಂದಿರುವಂತದ್ದು 2ನೇ ಮಹಡಿಗೆ ಡ್ಯೂಪ್ಲೆಕ್ಸ್ ಮನೆಗೆ. ಹೌದು, ಇದು ಓನರ್ ಹೌಸ್. ಇದು ಓನರ್ ಹೌಸ್. ಸೊ 3 BHK ಡ್ಯೂಪ್ಲೆಕ್ಸ್ ಹೌಸ್ ಆಗಿರುತ್ತೆ ಇದು ಓನರ್ ಹೌಸ್ ಬಂದ್ಬಿಟ್ಟು. ಅಂಡ್ ಈ ಎಂಟ್ರೆನ್ಸ್ ಅಲ್ಲೇ ನೀವು ನೋಡಬಹುದು, ನಾವು ಒಂದು 3D ಪ್ಯಾಟರ್ನ್ ನ ಯೂಸ್ ಮಾಡ್ಬಿಟ್ಟು ಈ ತರದ ಒಂದು ಟೆಕ್ಸ್ಚರ್ಡ್ ವಾಲ್ ಟೈಲ್ಸ್ ಅನ್ನ ಯೂಸ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ತುಂಬಾ ಎಲಿಗೆಂಟ್ ಆಗಿ ಕಾಣ್ಲಿ ಅಂತ. ಅಂಡ್ ಈಗ ನಾವು ಬಂದಿದ್ದು ಲಿಫ್ಟ್ ಕೂಡ ನೀವು ನೋಡಿದ್ರಿ, ಇಲ್ಲಿ ಕೂಡ ಲಿಫ್ಟ್ ಆಕ್ಸೆಸ್ ಇದೆ. ಅಂಡ್ ಈ ಒಂದು ಸ್ಪೇಸ್ ಏನಿದೆಯಲ್ಲ, ಇಲ್ಲಿ ನಾವು ಒಂದು ಹ್ಯಾಂಡ್ ವಾಷಿಂಗ್ ಸ್ಪೇಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ಹಾಗೆ ಬರೋರಿಗೆ ಇಲ್ಲಿ ಒಂದು ಶೂ ರ್ಯಾಕ್ ನ ಕೂಡ ಇಟ್ಕೋಬಹುದು, ಅಥವಾ ಬಂದು ಹೊರಗಡೆಯಿಂದ ಬರೋರು ಕಾಲೆಲ್ಲ ತೊಳ್ಕೊಂಡು ಆರಾಮಾಗಿ ಮನೆ ಒಳಗಡೆ ಬರೋದಕ್ಕೂ ಕೂಡ ಇಟ್ಕೊಂಡಿದೀವಿ. ಹಾಗೆ ಈ ಒಂದು ಮನೆಯ ಎಂಟ್ರೆನ್ಸ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಟೀಕ್ ವುಡ್ ಇಂದ ಮಾಡಿರುವಂತ ಒಂದು ಡೋರ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈ ಮನೆ ಡೋರ್ ವಿಚಾರಕ್ಕೆ ಅಂತ ಬಂದ್ರೆ ಸ್ವಲ್ಪ ಸಿಂಪಲ್ ಡಿಸೈನ್ ಇದೆ, ಏನು ಬೇರೆ ತರ ಎಕ್ಸ್ಟ್ರಾ ಡಿಸೈನ್ಸ್ ಇಲ್ಲ. ಅಂಡ್ 8 feet ಹೈಟ್ ಇರುವಂತ ಒಂದು ಡೋರ್. ಬಟ್ ಇದ್ರಲ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಥೀಮ್ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಅದು ಈ ಒಂದು ಸ್ಮಾರ್ಟ್ ಡಿಜಿಟಲ್ ಲಾಕರ್ ಅಂತಾನೆ ಹೇಳ್ಬೋದು. ಸೊ ಆಬ್ವಿಯಸ್ಲಿ ನಾವು ಎಲ್ಲ ಟೈಮಲ್ಲೂ ಕೀನೇ ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಪ್ರೊಟೆಕ್ಷನ್ಗೋಸ್ಕರ ಇರ್ಬೋದು, ಅಥವಾ ಒಂದು ಮಾಡರ್ನ್ ಟಚ್ಗೋಸ್ಕರ ಇರ್ಬೋದು, ಈ ಒಂದು ಸ್ಮಾರ್ಟ್ ಡಿಜಿಟಲ್ ಲಾಕರ್ನ ನಾವು ಪ್ರೊವೈಡ್ ಮಾಡಿದ್ವಿ. ಸೊ ನೋಡ್ಬೋದು, ಇದರಲ್ಲಿ 3 ಥರ ಆಕ್ಸೆಸ್ನ ನಾವು ಮಾಡ್ಕೋಬೋದು ಈ ಒಂದು ಡಿಜಿಟಲ್ ಲಾಕರ್ನ. ಒಂದು ಬಯೋಮೆಟ್ರಿಕ್ ಆದರೆ ಈಗ ನಂದು ಇದರಲ್ಲಿ ಒಂದು ಬಯೋಮೆಟ್ರಿಕ್ ಇಲ್ದಿರೋ ಕಾರಣಕ್ಕೆ ವೆರಿಫಿಕೇಶನ್ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಇದೇ ಇದ್ರದ ಸ್ಪೆಷಾಲಿಟಿ ಆಗಿರುತ್ತೆ, ಯಾರ್ಯಾರು ಮಾಡೋಕೆ ಆಬ್ವಿಯಸ್ಲಿ ಆಗೋದಿಲ್ಲ. ಆ್ಯಂಡ್ ಪಾಸ್ವರ್ಡ್ ಇರುತ್ತೆ, ಆ್ಯಂಡ್ ಒಂದು ಫೇಸ್ ಲಾಕ್ ಕೂಡ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಿಮ್ಗೆ ಇನ್ನೂ ಒಂದು ಕೂಡ ಬೆನಿಫಿಟ್ ಇದೆ, ಅದೇನಂತ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ಈ ಒಂದು ಡಿಜಿಟಲ್ ಲಾಕರ್ಗೆ ಒಂದು ಕ್ಯಾಮ್ರಾ ಆಕ್ಸೆಸ್ ಕೂಡ ಇದೆ. ನಾವಿಲ್ಲಿ ಫ್ರಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು, ಒಂದು ಮಗು ಕೂಡ ಹೋಯ್ತು. ಸೊ ಫ್ರಂಟ್ ಅಲ್ಲಿ ಯಾರಾದ್ರೂ ಒಂದು ಮನೆಯಲ್ಲಿ ಮಕ್ಕಳಷ್ಟೇ ಇದ್ದಾಗ, ಪೇರೆಂಟ್ಸ್ ಇಲ್ಲದೆ ಯಾರಾದ್ರೂ ಡೋರ್ ನಾಕ್ ಮಾಡಿದ್ರೆ ತಕ್ಷಣಕ್ಕೆ ಮಕ್ಕಳು ತೆಗಿಬಾರ್ದು, ಬೇರೆ ಯಾವುದೇ ತರ ತಾಪತ್ರಯ ಆಗಬಾರ್ದು ಅನ್ನೋ ರೀಸನ್ಗೆ ಕ್ಯಾಮ್ರಾ ಆಕ್ಸೆಸ್ ನ ಕೂಡ ಕೊಟ್ಟಿದ್ದೀವಿ. ಹೊರಗಡೆ ಯಾರು ಬಂದ್ರು ಕ್ಲಿಯರ್ ಆಗಿ ಯಾರು ಅಂತ ನೋಡ್ಕೊಂಡು ಇದ್ರ ಮೂಲಕ ನಾವು ಡೋರ್ನ ಓಪನ್ ಮಾಡಿದ್ರೆ ಬೇರೆ ಯಾವುದೇ ತರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ವಾಲ್ ವಿಚಾರಕ್ಕೆ ಅಂತ ಬಂದ್ರೆ ನೋಡ್ತಾ ಇರ್ಬೋದು, ಒಂದು ಸಿಲ್ವರ್ ಫಿನಿಶಿಂಗ್ ಅಲ್ಲಿ ವೈಟ್ ಜೊಮೆಟ್ರಿಕಲ್ ಫಿಗರ್ಸ್ ನ ಯೂಸ್ ಮಾಡಿ ಒಂದು ವಾಲ್ ಪೇಪರ್ ನ ಯುನಿಕ್ ಆಗಿ ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟ್ ಅಂಡ್ ಸಿಂಪಲ್ ಆಗಿದ್ರು ಕೂಡ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಸೀಲಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ನೀವೇನ್ ನೋಡ್ತಿದ್ರಲ್ಲ, ಇದೆಲ್ಲ ಸೀಲಿಂಗ್ ಅಲ್ಲಿ ನೋಡ್ತಾ ಇರ್ಬೋದು ಡ್ಯೂಕೋ ಫಿನಿಶಿಂಗ್ ಫ್ಲೂಟಿಂಗ್ ಪ್ಯಾನೆಲ್ಸ್ ಅನ್ನ ಕೊಟ್ಟಿದ್ವಿ. ನೋಡ್ತಾ ಇರ್ಬೋದು, ಆ ಕಾರ್ನರ್ ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಎಂಡ್ ತನಕನೂ ಕೂಡ ಇದೆ. ಸೊ ಆಕ್ಚುಲಿ ಇದು ಒಂದು ಬಂದ್ಬಿಟ್ಟು ವಾಲ್ ಪೇಪರ್ ಅಂದ್ರೆ ಗ್ರೇ ವಿತ್ ಗೋಲ್ಡನ್ ಕಾಂಬಿನೇಷನ್ ಅಲ್ಲಿ ನಾವು ಒಂದು ವಾಲ್ ಪೇಪರ್ ನ ಕೂಡ ಯೂಸ್ ಮಾಡಿದ್ವಿ. ನೀವು ಒಂದು ಸ್ಟ್ಯಾಚ್ಯೂ ಅಥವಾ ಯಾವುದೇ ತರ ಡೆಕೋರ್ ಐಟಮ್ಸ್ ನ ಕೂಡ ಇಟ್ಕೋಬಹುದು. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ತುಂಬಾ ಔಟ್ಲುಕ್ ಸೂಪರ್ ಆಗಿ ಕಾಣುತ್ತೆ. ಈ ಮನೆಗೆ ಇದು ಒಂಥರ ಎಂಟ್ರಿ ಫೀಲೇ ಒಂಥರ ಚೆನ್ನಾಗಿದೆ. ಹಾ ಸರ್, ಇದಕ್ಕೆ ಆಕ್ಚುಲಿ ಇದನ್ನ ನಾವು ಆಕ್ಚುಲಿ ಈ ಒಂದು ಸ್ಪೇಸ್ ಅನ್ನ ನಾವು ಒಂದು ಫೋಯರ್ ಅಂತಾನೆ ಹೇಳ್ಬೋದು. ಫೋಯರ್ ಅಂತ ನೇಮ್ ಇದೆ, ಈ ಒಂದು ನಾವೇನ್ ಬಂದ್ವಲ್ಲ ಇದಕ್ಕೆ ಫೋಯರ್ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲಿ ಪಕ್ಕದಲ್ಲೇ ಲೇಕ್ ಇರೋದ್ರಿಂದ ಆ ಒಂದು ವ್ಯೂ ನ ಎಂಜಾಯ್ ಮಾಡ್ಲಿಕ್ಕೋಸ್ಕರ ನಾವು ಈ ಒಂದು ಓನರ್ ಈ ಒಂದು ಮನೆಗೆ ಒಂದು ಬೇ ಪ್ಯಾನೆಲ್ ವಿಂಡೋನ ಸಜೆಸ್ಟ್ ಮಾಡಿದ್ವಿ. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಬೇ ಪ್ಯಾನೆಲ್ ಇದೆ, ಇದೆಲ್ಲ ಬೇ ಪ್ಯಾನೆಲ್ ಅಂತ ಹೇಳ್ತಾರೆ. ಸೊ ಬೇ ಪ್ಯಾನೆಲ್ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ವಿ. ಲೇಕ್ ನಮಗೆ ಬಹಳ ಈಜಿ ಆಗಿ ಕಾಣುತ್ತೆ, ಆಮೇಲೆ ಗಾಳಿ ಕೂಡ ಸ್ಲೈಡಿಂಗ್ ಡೋರ್. ಎಸ್ ಹೌದು, ಹಾಗೆ ನೋಡ್ತಿರ್ಬೋದು ಸ್ಲೈಡಿಂಗ್ ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ ವಿತ್ ಮೆಶ್. ಅದು ಕೂಡ ಬರೀ ವಿಂಡೋಸ್ ಅಲ್ಲ, ವಿತ್ ಮೆಶ್ ಪ್ರೊವೈಡ್ ಮಾಡಿದ್ವಿ. ಮಸ್ಕಿಟೋ ಮೆಶ್ ನ ಕೂಡ ಕೊಟ್ಟಿದೀವಿ. ನೋಡ್ತಾ ಇರ್ಬೋದು, ವ್ಯೂ ಕೂಡ ಆರಾಮ್ಸೆ ಎಂಜಾಯ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ನೋಡ್ಬೋದು ಅಲ್ಲಿ ಲೇಕ್ ಕೂಡ ಇದೆ. ಈ ಒಂದು ವ್ಯೂ ನ ಎಂಜಾಯ್ ಮಾಡಕ್ಕೂ ಕೂಡ ನೀವು ಆರಾಮ್ಸೆ ಕುತ್ಕೋಬಹುದು. ಓಕೆ, ಇದು ಹೊರಗಡೆ ಒಂದು ಸ್ಪೇಸ್, ಇದು ಬಾಲ್ಕನಿ.
ನೋಡಿ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಎಸ್, ಈ ಒಂದು ಲಿವಿಂಗ್ ರೂಮ್ ಇಂದ ನೀವು ಹಾಗೆ ಬಂದ್ರೆ ನಿಮಗೆ ಒಂದು ಬಾಲ್ಕನಿ ಕೂಡ ಸಿಗುತ್ತೆ. ಇಲ್ಲಿ ಒಂದು SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ನ ಪ್ರೊವೈಡ್ ಮಾಡಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದೀವಿ, ನೋಡ್ತಾ ಇರ್ಬೋದು. ಇದು ಈ ಒಂದು ಮನೆ ವ್ಯೂಸ್ ತುಂಬಾ ಚೆನ್ನಾಗಿದೆ. ಎಸ್, ತುಂಬಾ ಚೆನ್ನಾಗಿದೆ. ಆ ಫ್ರಂಟ್ ಎಲಿವೇಶನ್ ಅಲ್ಲಿ ಕೂಡ ಕಾಣುವಂತ ಒಂದು ಬಾಲ್ಕನಿ ಆಗಿರುತ್ತೆ ಇದು. ಓಕೆ, ಎಸ್. ಈಗ ಅಡುಗೆ ಮನೆಯನ್ನು ತೋರಿಸೋಣ. ಅಡುಗೆ ಮನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಹೆಣ್ಮಕ್ಳಿಗೂ ಅಡುಗೆ ಮನೆ ಸುಂದರವಾಗಿರ್ಬೇಕು ಅನ್ನೋದಿರುತ್ತೆ. ಹೌದು ಸರ್, ಯಾಕಂದ್ರೆ ನಾವು ಹೆಣ್ಮಕ್ಳು ತುಂಬಾ ಟೈಮ್ ನ ಸ್ಪೆಂಡ್ ಮಾಡೋದು ಈ ಒಂದು ಕಿಚನ್ ಅಲ್ಲೇ ಆಗಿರುತ್ತೆ. ಸೊ ವುಮೆನ್ಸ್ ಮೋಸ್ಟ್ ಫೇವ್ರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ನಾವು ತುಂಬಾ ಕಸ್ಟಮೈಸ್ಡ್ ಆಗಿ ಕೇಳ್ಕೊಂಡು ಮಾಡಿಸ್ಕೊಳ್ಳುವಂತ ಒಂದು ಹೌಸ್ ಇದಿರ್ಬೋದು, ಒಂದು ಸ್ಪೇಸ್. ಸೊ ಈಗ ನೆಕ್ಸ್ಟ್ ಕಿಚನ್ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ಲಿ ಅಕ್ರಿಲಿಕ್ ಫಿನಿಶ್ಡ್ ಕಿಚನ್ ಆಗಿರುತ್ತೆ ಅಂಡ್ ಹ್ಯಾಂಡಲ್ ಲೆಸ್ ಆಗಿರುತ್ತೆ. ಎಲ್ಲೂ ನೋಡ್ತಿದ್ರೆ ನಿಮಗೆ ಯಾವುದೇ ತರ ಸ್ಟೋರೇಜ್ ಯೂನಿಟ್ ಅಲ್ಲಿ ಯಾವುದೇ ತರ ಹ್ಯಾಂಡಲ್ಸ್ ಇಲ್ಲ, ಹ್ಯಾಂಡಲ್ ಲೆಸ್ ಅಂಡ್ ಅಕ್ರಿಲಿಕ್ ಫಿನಿಶ್ಡ್ ನೋಡ್ತಾ ಇರ್ಬೋದು. ಸೊ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಸ್ಟೋರೇಜ್ ಯೂನಿಟ್ಸ್ ವಿತ್ ಹಾಗೆ ಸಾಫ್ಟ್ ಹ್ಯಾಂಡಲ್ಸ್. ನೋಡಿ, ಹ್ಯಾಂಡಲ್ ಲೆಸ್ ಅಂತ ಹೇಳಿದೆ ಇದೇ ರೀಸನ್ಗೆ, ಯಾವುದೇ ತರ ಹ್ಯಾಂಡಲ್ಸ್ ಇಲ್ಲ ಅಂಡ್ ಸಾಫ್ಟ್ ಕ್ಲೋಸಿಂಗ್ ಇದೆ ಈ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ನೋಡೋದಾದ್ರೆ. ಆ್ಯಂಡ್ ಇಲ್ಲಿ ನಾವು ಯೂಸ್ ಮಾಡಿರೋ ಸ್ಲ್ಯಾಬ್ ಬಂದ್ಬಿಟ್ಟು ಇದಕ್ಕೆ ಕ್ವಾರ್ಟ್ಸ್ ಸ್ಲ್ಯಾಬ್ಸ್ ಅಂತ ಹೇಳ್ತಾರೆ. ಕ್ವಾರ್ಟ್ಸ್ ಗ್ರಾನೈಟ್ಸ್ನ ಯೂಸ್ ಮಾಡಿ ಸ್ಲ್ಯಾಬ್ನ ಯೂಸ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ 4 ಸ್ಟೋರೇಜ್ ಯೂನಿಟ್ಸ್ ಅನ್ನ ಕೊಟ್ಟಿದ್ದೀವಿ. ಇದಕ್ಕೆ ಹೇಳ್ತಾರೆ ಪ್ರೊಫೈಲ್ ಡೋರ್ ವಿತ್ ಟಿಂಟೆಡ್ ಗ್ಲಾಸ್. ಸೊ ಈ ಥರದ ಒಂದು 4 ಸ್ಟೋರೇಜ್ ಯೂನಿಟ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ನೋಡಿದ್ರೆ ಇದು ನಮ್ಮ ಮೇಡಮ್ ಅವರು, ನಮ್ಮ ಕ್ಲೈಂಟ್ ಅವರು ಕೇಳಿ ಮಾಡಿಸ್ಕೊಂಡಿರುವಂಥ ಒಂದು ಕಸ್ಟಮೈಸ್ಡ್ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾವುದೇ ಥರ ಸ್ಪೇಸ್ ನಮಗೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ರಿಂದ ಅವರ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನಾವು ಇಲ್ಲಿ ಒಂದು ಟಾಲ್ ಯೂನಿಟ್ ಅನ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ಒಂದು ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಒಂದು ಸ್ಟೋರೇಜ್ ಪರ್ಪಸ್ಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಫ್ರಿಡ್ಜ್ನ ಆಬ್ವಿಯಸ್ಲಿ ಇಲ್ಲಿ ಇಟ್ಕೋಬೋದು ಅಂತ ಹೇಳಿದ್ರೆ ಈ ಒಂದು ಸ್ವಿಚ್ ಬೋರ್ಡ್ ಯಾಕೆ ಅಂತ. ಸೊ ಆಬ್ವಿಯಸ್ಲಿ ಈ ಸ್ವಿಚ್ ಬೋರ್ಡ್ ಬಂದ್ಬಿಟ್ಟು ಒಂದು ಮೈಕ್ರೋವೇವ್ನ ಇಟ್ಕೋತೀವಿ ಅಂತ ಹೇಳಿದ್ರೆ ನೀವು ಆ ಒಂದು ಸ್ಪೇಸ್ಗೆ ಅಂತಾನೆ ಕೊಟ್ಟಿರುವಂಥ ಒಂದು ಸ್ವಿಚ್ ಬೋರ್ಡ್ ಆ್ಯಂಡ್ ಸ್ಪೇಸ್ ಆಗಿರುತ್ತೆ. ಇದು ಕೂಡ ಎಲ್ಲ ಸ್ಟೋರೇಜ್ಗೋಸ್ಕರ ಕೊಟ್ಟಿರುವಂಥದ್ದು, ಇದು ಕೂಡ ಹಾಗೆದು. ಆ್ಯಂಡ್ ಕೆಳಗಡೆ ನೋಡಿದ್ರೆ ಒಂದು ಬ್ಯಾಸ್ಕೆಟನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ವೆಜಿಟೇಬಲ್ಸ್ ಆ ಥರ ಫ್ರೂಟ್ಸ್ ಏನಾದರೂ ಇಟ್ಕೋತೀನಿ ಅಂದರೆ ಅದನ್ನು ಕೂಡ ನೀವು ಇಟ್ಕೋಬೋದು. ಆ್ಯಂಡ್ ಇನ್ನೊಂದು ಹೇಳಬೇಕು, ಇದು ಮಾಡರ್ನೈಸ್ಡ್ ಕಿಚನ್ ಯಾಕೆ ಅಂತ ಹೇಳಿದೆ ಅಂದರೆ ಈ ಒಂದು ಸಿಂಕ್ ಬಗ್ಗೆ ನೀವು ನೋಡೋದಾದ್ರೆ ಗೊತ್ತಾಗುತ್ತೆ. ಈ ಒಂದು ಸಿಂಕಲ್ಲಿ ನಿಮಗೆ ಎಷ್ಟು ಥರ ಟ್ಯಾಪ್ಸ್ನ ನಾವು ಕೊಟ್ಟಿದ್ದೀವಿ ಅಂತ. ಇಲ್ಲಿ ಯೂಶಲಿ ಎಲ್ಲ ಕಿಚನಲ್ಲೂ ನಾವು ಪ್ಯೂರಿಫೈಯರ್ನ ಮೇಲ್ಗಡೆ ವಾಲ್ಗೆ ಅಟ್ಯಾಚ್ ಮಾಡಿಸಿದ್ರೆ ನಾವಿಲ್ಲಿ ಒಂದು ಕನ್ಸೀಲ್ಡ್ ಪ್ಯೂರಿಫೈಯರನ್ನು ಮಾಡಿದ್ದೀವಿ. ಒಳಗಡೆ ಇಟ್ಕೊಳ್ಳೋಕ್ಕೆ ಒಂದು ಪ್ರೊವಿಷನ್ನ ಪ್ರೊವೈಡ್ ಮಾಡಿದ್ದೀವಿ ಪ್ಯೂರಿಫೈಯರ್ಗೆ. ಸೊ ಆರಾಮ್ಸೆ ಅವರು ಈ ಒಂದು ಟ್ಯಾಪಲ್ಲಿ ಪ್ಯೂರಿಫೈಡ್ ವಾಟರ್ ಆ್ಯಕ್ಚುಲಿ ಇದು. ಸೊ ಪ್ಯೂರಿಫೈಡ್ ವಾಟರ್ನ ಅವ್ರು ಹೀಗೇ ತೊಗೋಬೋದು, ಆಕ್ಸೆಸ್ ಇರುತ್ತೆ. ಹಾಗೆ ಇದು ನೋಡ್ತಾ ಇರ್ಬೋದು, ಇದೆಲ್ಲ ಟ್ಯಾಪ್ಸ್ ಆಗಿರುತ್ತೆ, ನೋಡ್ತಾ ಇರ್ಬೋದು. 2 ಥರ ಯೂಸ್ ಮಾಡ್ಬೋದು ಆ್ಯಂಡ್ ತುಂಬ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡುವಂಥ ಒಂದು ಸ್ಟಾಪಿಂಗ್ನ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಬಾಟಲ್ ಹಾಗೆ ಗ್ಲಾಸ್ನ ವಾಶ್ ಮಾಡುವಂಥ ಯೂನಿಕ್ ಮಾಡರ್ನೈಸ್ಡ್ ಆಗಿರುವಂಥ ಟ್ಯಾಪ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ವಾಟರ್ ವೇಸ್ಟೇಜ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಈ ಥರದ್ದು ಕೂಡ ಒಂದು ಪ್ರೊವೈಡ್ ಮಾಡಿದ್ವಿ. ಸೊ ಇದು ಒಂದು ಈ ಒಂದು ಕಿಚನ್ನ ಟೂರ್ ಆಗಿರುತ್ತೆ. ಎಸ್, ಈಗ ಹಾಲನ್ನು ತೋರಿಸೋಣ. ಜೊತೆಗೆ ನಾವು ತುಂಬಾ ವೇಟಿಂಗ್ ಅಲ್ಲಿ ಇರೋದು ದೇವ್ರ ಮನೆ ತೋರಿಸ್ಬೇಕು ಅಂತ. ಸೊ ದೇವ್ರ ಮನೆ ಯಾಕೆ ವಿಶೇಷ ಅನ್ನೋದು ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಹಾಲ್ ಅನ್ನ ಮುಗಿಸ್ಕೊಂಡು ದೇವ್ರ ಮನೆಗೆ ಹೋಗೋಣ. ಖಂಡಿತ. ಸೊ ಈ ಒಂದು ಮನೆಯ ಲಿವಿಂಗ್ ರೂಮ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಲಿವಿಂಗ್ ರೂಮ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇದ್ದೀರಾ ತುಂಬಾ ಲೆಂತಿ ಸೀಲಿಂಗ್ ಇರುವಂತದ್ದು, ಅಂದ್ರೆ ಸೀಲಿಂಗ್ ಎಲ್ಲ ಫುಲ್ ದೊಡ್ಡದಾಗಿ ಮೇಲಿರುವಂತದ್ದು, ಡಬಲ್ ವಾಲ್ ಇರುವಂತದ್ದು ಅಂತ ನೋಡ್ತಾ ಇರ್ಬೋದು. ಆ ಸೀಲಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇದ್ದೀರಾ ಫಾಲ್ ಸೀಲಿಂಗ್ ವಿತ್ ಕೋವ್ ಲೈಟ್ಸ್ ಅನ್ನ ಕೊಟ್ಟಿದೀವಿ. ಹಾಗೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಗೋಲ್ಡನ್ ಬೀಡಿಂಗ್ಸ್ ಅನ್ನ ಕೂಡ ಕೊಟ್ಟಿದೀವಿ, ಅದನ್ನು ಕೂಡ ನೋಡ್ತಾ ಇರ್ಬೋದು. ಹಾಗೆ ಟಿವಿ ಕ್ಯಾಬಿನೆಟ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇರ್ಬೋದು ಡ್ಯೂಕೋ ಫಿನಿಶ್ಡ್ ಲ್ಯಾಮಿನೇಟೆಡ್ ಟಿವಿ ಕ್ಯಾಬಿನೆಟ್ ನ ಕೂಡ ಕೊಟ್ಟಿದೀವಿ. ಹಾಗೆ ಗೋಲ್ಡ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಒಂದು ಸ್ಟೋರೇಜ್ ನ ಕೂಡ ನಿಮ್ಗೆ ಕೊಟ್ಟಿದೀವಿ, ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಲಿಗೆಂಟ್ ಆಗಿ ಕಾಣುತ್ತೆ ಇದು ಅಂತ. ಸೊ ಹಾಗೆ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದೀವಿ ಲಿವಿಂಗ್ ರೂಮ್ ಅಲ್ಲಿ, ವೆಂಟಿಲೈಸೇಷನ್ ಪ್ಲಸ್ ಸನ್ಲೈಟ್ ಗೋಸ್ಕರ. ಈ ಮನೆಗೆ ಕಂಪ್ಲೀಟ್ ಆಗಿ ಗಾಳಿ ಬೆಳಕು ತುಂಬಾ ಬರುತ್ತೆ, ಲೈಟ್ ಅವಶ್ಯಕತೆ ಇಲ್ಲ. ನಾವು ರಾತ್ರಿ ಶೂಟ್ ಮಾಡ್ತಿರೋ ಕಾರಣಕ್ಕೆ ಇಷ್ಟು ಲೈಟ್ ಬೇಕಾಗುತ್ತೆ. ನೋಡಿ ಇಲ್ಲೇ ನೀವು ನೋಡ್ಬೋದು, ಆ ಕಡೆಯಿಂದ ಬೆಳಕು ಗಾಳಿ ಬರುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಇದೆ, ಇಲ್ಲೂ ಇದೆ. ಇನ್ನೊಂದು ಹಿಡನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಓಪನ್ ಮಾಡಿಟ್ಟಿದ್ದಾರೆ. ಇದು ಬೆಳಕು ಮತ್ತು ಗಾಳಿಗೂ ಎರಡೂ ಕೂಡ ಪ್ಲಸ್ ಪಾಯಿಂಟ್. ಜೊತೆಗೆ ಆ ಬೆಳಕು ನೇರವಾಗಿ ದೇವ್ರ ಮನೆ ಮೇಲೆ ಬೀಳುತ್ತೆ. ಸೊ ಅಲ್ಲಿ ಯಾರು ಕೂಡ ಹೋಗೋದಕ್ಕಾಗೋದಿಲ್ಲ, ಯಾರು ಕೂಡ ದೇವ್ರ ಮನೆ ಮೇಲೆ ತಿರುಗಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ಅದನ್ನ ಕಂಪ್ಲೀಟ್ ಫಾಲೋ ಅಪ್ ಮಾಡಿದ್ದಾರೆ. ಇನ್ನೊಂದು ವಾಸ್ತು ಕೂಡ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಲ್ಲ? ಹೌದು ಸರ್, ನಾವು ಯಾವುದೇ ಒಂದು ಮನೆ ಕಟ್ಟಿದ್ರು ಕಂಪ್ಲೀಟ್ ವಾಸ್ತುನೇ ಇಂಪಾರ್ಟೆಂಟ್ ನಮಗೆ. ಸೊ ವಾಸ್ತು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಅದ್ರ ತದನಂತರನೇ ನಾವು ಬೇರೆ ಎಲ್ಲ ಪ್ಲಾನ್ಸ್ ಅನ್ನ ಮಾಡಿ ನಾವು ಒಂದು ಮನೆಯನ್ನ ಕಸ್ಟಮೈಸ್ಡ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅಂಡ್ ಇನ್ನೊಂದು, ನಾವು ದೇವ್ರ ಮನೆಗೆ ಹೋಗೋಕ್ ಮುಂಚೆ ನಾನು ಇದನ್ನ ತೋರಿಸ್ಲೇಬೇಕು ನಿಮ್ಗೆ. ಬುದ್ಧ ಅಂತ ಹೇಳಿದ್ರೆ ಒಂದು ಏನ್ ಹೇಳ್ತಾರೆ ಶಾಂತಿ ಅಂತಾನೆ ಹೇಳ್ಬೋದು. ಸೊ ಆ ಒಂದು
ಥೀಮ್ನ ಇಟ್ಕೊಂಡು ನಾವು ಒಂದು ಬುದ್ಧ ಡಿಸೈನ್ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಆ ಒಂದು PPC ಕಾಂಪೌಂಡಿಂಗ್ನ ಕೂಡ ಮಾಡಿ ಅದು ಒಂದು ಮಧ್ಯದಲ್ಲಿ ಒಂದು ಬುದ್ಧ ಡಿಸೈನನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆ ಪ್ಯಾನಲಿಂಗ್ ಕೂಡ ಮಾಡಿದ್ದೀವಿ, ನೋಡ್ತಾ ಇದ್ರಿ ನಿಮಗೆ ವಾಲಲ್ಲಿ. ಆ್ಯಂಡ್ ಈ ಕಡೆ ವಾಲ್ ಪೇಪರ್ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಇದು ಇನ್ನೊಂಥರ ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ. ಹಾಲ್ಗೆ ತುಂಬ ಸಿಂಪಲ್ ಆ್ಯಂಡ್ ಪ್ಲೇನ್ ಆಗಿ ಕಾಣಬಾರ್ದು ಅಂತ ಹೇಳಿ ಈ ಥರದ ಒಂದು ಲುಕ್ಗೋಸ್ಕರ ಕೂಡ ಕೊಟ್ಟಿದ್ದೀವಿ. ಸೊ ಬನ್ನಿ ಈಗ ಪೂಜಾ ರೂಮ್ ಹೇಗಿದೆ ಅಂತ ನೋಡೋಣ. ಖಂಡಿತ ಈಗ ಅದನ್ನ ತೋರಿಸೋಣ ಬನ್ನಿ. ಇಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಥೀಮ್ ಅನ್ನ ಇಟ್ಕೊಂಡು ದೇವರ ಮನೆಯನ್ನ ಮಾಡಿದ್ದಾರೆ. ಹೊರಗಡೆ ಫಸ್ಟ್ ತೋರಿಸೋಣ, ಆಮೇಲೆ ಮೇಲ್ಗಡೆ ಶೋ ಮಾಡೋಣ. ಓಕೆ, ಇಲ್ಲಿ ಇರುವಂತದ್ದು ಲಕ್ಷ್ಮಿಯ ಅಷ್ಟಲಕ್ಷ್ಮಿ ಚಿತ್ರಾನ್ನ ಅಂದ್ರೆ ಅಷ್ಟಲಕ್ಷ್ಮಿ ಡಿಸೈನ್ಸ್ ಅನ್ನ ನಾವು ಹಾಕಿದ್ವಿ. ಇದು ಆಬ್ವಿಯಸ್ಲಿ ಪೂಜಾ ರೂಮ್ ಆಗಿರೋದ್ರಿಂದ ಒಂದು ಡಿವೈನ್ ಟಚ್ ಇರಬೇಕು. ಸೊ ಹೊರಗಡೆಯಿಂದನೇ ಅದು ಒಂದು ಡಿವೈನ್ ಪ್ರೆಸೆನ್ಸ್ ಆಗಲಿ ಅಂತ ಹೇಳಿ ಅಷ್ಟಲಕ್ಷ್ಮಿ ಡಿಸೈನ್ಸ್ ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಮೇಲೆ ಕೂಡ ಓಂ ಸ್ವಸ್ತಿಕ್ ಇದೆ. ಅಂಡ್ ಡೋರ್ಸ್ ಎಲ್ಲ ಬಂದು ಕಂಪ್ಲೀಟ್ಲಿ ಟೀ ಕುಡ್ ಇಂದ ಮಾಡಿರೋದೇ ಆಗಿರುತ್ತೆ. ಇದೆಲ್ಲ ಕಂಪ್ಲೀಟ್ ಟೀ ಕುಡ್ ವಿತ್ ಬ್ರಾಸ್ ಹ್ಯಾಂಡಲ್ಸ್. ಅಂಡ್ ಈ ಹ್ಯಾಂಡಲ್ಸ್ ನ ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಗಣೇಶ ಥೀಮ್ ಅನ್ನ ಇಟ್ಕೊಂಡು ಸ್ವಸ್ತಿಕ್ ಅಂಡ್ ಓಂ ಅಂಡ್ ಗಣೇಶ ಥೀಮ್ ನ ಕೂಡ ಇಟ್ಕೊಂಡು ಮಾಡಿರುವಂತ ಹ್ಯಾಂಡಲ್ಸ್, ಬ್ರಾಸ್ ಹ್ಯಾಂಡಲ್ಸ್ ಇಲ್ಲಿ ಕೂಡ ಡೋರ್ ಅಲ್ಲಿ ನೋಡ್ಬೋದು. ಹಾಗೆ ಒಳಗಡೆ ನೋಡಿದ್ರೆ ನೀವು ಪೂಜಾ ರೂಮ್ ನ ನೋಡ್ತಾ ಇರ್ಬೋದು. ಈಗ ಇದು ನೋಡಬಹುದು ಇದು ಹೇಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಕಾಯಕವೇ ಕೈಲಾಸ ಬಸವಣ್ಣನವರ ಚಿತ್ರ ಇದೆ ಅಂತ. ನೋಡಿ, ಇದು ಡಿವೈನ್ ಟಚ್. ಇದು ನಿಜವಾಗ್ಲೂ ದೇವರ ಮನೆ. ಇದು ನಮ್ಮ ಕ್ಲೈಂಟ್ ಅವರ ಒಂದು ಕಸ್ಟಮೈಸ್ಡ್ ಪ್ಲಾನ್ ಅಂತ ಹೇಳ್ಬೋದು. ಅವ್ರು ಕೇಳ್ಕೊಂಡಿರೋದ್ರಿಂದ ಇದು ಒಂದು. ಅಂಡ್ ಈ ಮಾರ್ಬಲ್ ಬಗ್ಗೆ ಹೇಳೋದಾದ್ರೆ ಕೊರಿಯನ್ ಮಾರ್ಬಲ್ ಇದೆ. ಅದು ಆಕ್ಚುಲಿ ಕೊರಿಯನ್ ಮಾರ್ಬಲ್, ಸ್ಟೋನ್ ಮಾರ್ಬಲ್, ಕೊರಿಯನ್ ಸ್ಟೋನ್ ಮಾರ್ಬಲ್ ಕಾರ್ವಿಂಗ್ ನ ಮಾಡಿ ನಾವು ಒಂದು ಬಸವಣ್ಣ ಅವರ ಒಂದು ಈ ಒಂದು ಡಿಸೈನ್ ಅನ್ನ ಕೊಟ್ಟಿದೀವಿ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಬ್ಯಾಕ್ ಗ್ರೌಂಡ್ ವಿಚಾರಕ್ಕೆ ಅಂತ ಬಂದ್ರೆ ನಿಮಗೆ ಗೋಲ್ಡನ್ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ಅನ್ನ ಕೊಟ್ಟಿದೀವಿ ಈ ಒಂದು ಬ್ಯಾಕ್ ಗ್ರೌಂಡ್ ವಿಚಾರಕ್ಕೆ. ಹಾಗೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಲೋಟಸ್ ಡಿಸೈನ್ ಅನ್ನ ಕೂಡ ಕೊಟ್ಟಿದೀವಿ. ಆಬ್ವಿಯಸ್ಲಿ ಲೋಟಸ್, ನಾನು ಇಲ್ಲಿ ಲಕ್ಷ್ಮಿಯನ್ನ ಹೇಗೆ ನಾವು ಎಂಟ್ರೆನ್ಸ್ ಅಲ್ಲೇ ಪ್ರೆಸೆನ್ಸ್ ತೋರಿಸಿದ್ವಿ, ಅದು ಲಕ್ಷ್ಮಿಗೆ ಇಷ್ಟ ಆಗಿರುವಂತ ಒಂದು ಇದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಇದ್ರದ್ದು ಮೇನ್ ಹೈಲೈಟ್ ಏನಂತ ಹೇಳಿದ್ರೆ ಸ್ಕೈಲೈಟ್ ಅನ್ನ ಪ್ರೊವೈಡ್ ಮಾಡಿದೀವಿ. ಈಗ ನಾವು ಶೂಟ್ ಮಾಡ್ತಿರೋದು ನೈಟ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ನಾವು ಮಧ್ಯಾಹ್ನ ಒಂದು 12-1 ಗಂಟೆ ಅಥವಾ ಡೇ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಡೈರೆಕ್ಟ್ ಸನ್ಲೈಟ್ ನಿಮಗೆ ಪೂಜಾ ರೂಮ್ಗೆ ಬರುತ್ತೆ ಸರ್. ಸೊ ಎಸ್, ನಿಮ್ಗೆ ದೊಡ್ಡದಾಗಿ ಸೊ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಸ್ಕೈಲೈಟ್ ಹಾಲ್ಗೂ ಕೂಡ ಹೋಗೋದಕ್ಕೆ ಅವಕಾಶವನ್ನ ಮಾಡಿ. ಹೌದು, ಮಧ್ಯದಲ್ಲಿ ನಾವು ಯಾವುದೇ ತರ ಕವರೇಜ್ ಮಾಡಿಲ್ದಿರೋ ಕಾರಣಕ್ಕೆ ಆರಾಮಾಗಿ ಸನ್ಲೈಟ್ ಮನೆ ತುಂಬಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಾಲ್ ಪೇಪರ್ ನ ಕೂಡ ನೋಡ್ಬೋದು, ಇದು ಎಂಟ್ರೆನ್ಸ್ ಅಲ್ಲೇ ಬರುವಂತ ವಾಲ್ ಪೇಪರ್. ಎಸ್, ನೋಡಿ ಇಲ್ಲಿ ಶಿವನ ಒಂದು ಇದಿದೆ. ಸೊ ಅದು ದೇವ್ರ ಮನೆಗೆ ಎಂಟ್ರೆನ್ಸ್ ಆಗಿ ಎದುರುಗಡೆನೆ ಇದೆ. ಸೊ ಇಲ್ಲಿಂದ ನಾವು ಮೇಲ್ಗಡೆ ಹೋದ್ರೂ ಕೂಡ ಈ ಹಾಲ್ ನಮ್ಗೆ ಕಾಣಿಸುತ್ತೆ. ಸೊ ಆ ರೀತಿ ಮಾಡಿದ್ದಾರೆ. ಇಲ್ಲೇನಿದೆ ಮತ್ತೆ ರೂಮ್ಸ್ ಇದೆಯಾ? ಇದು ಒಂದು ರೂಮ್ ಇದೆ ಇಲ್ಲಿ ಕೆಳಗಡೆ. ಸೊ ಈ ಒಂದು ರೂಮ್ ಬಂದು ಗೆಸ್ಟ್ ರೂಮ್ ಅನ್ನೋ ಕಾನ್ಸೆಪ್ಟ್ ಇಂದ ನಾವು ಮಾಡಿರೋದು ಆಕ್ಚುಲಿ. ಸೊ ಈ ಒಂದು ರೂಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಮಾಡಿದ್ವಿ, ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಕೊಟ್ಟಿರೋಂಥದ್ದು ಒಂದು ಸಿಂಪಲ್ ವಾಲ್ ಪೇಪರ್ ಡಿಸೈನ್ ಅನ್ನ ಕೊಟ್ಟಿದೀವಿ. ಹಾಗೆ ಏನ್ ಹೇಳ್ತಾರೆ, ಕ್ರಾಸ್ ವೆಂಟಿಲೈಸೇಷನ್ಗೋಸ್ಕರ 2 ಕಡೆ ವಿಂಡೋಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಇದೆ. ಎಸ್, ಕ್ರಾಸ್ ಮನೆ ತುಂಬಾ ಬೆಳಕು ಗಾಳಿ ಎರಡೂ ಬರುತ್ತೆ. ಓಕೆ, ಈಗ ರೈಸ್ ಝೋನ್ ಬಿಲ್ಡರ್ಸ್ ಅವರು ಸುಮಾರು ವರ್ಷಗಳಿಂದ ಅನೇಕ ಮನೆಗಳನ್ನ ಕಟ್ಟಿದ್ದಾರೆ. ಅದು ನಾವು ಕೂಡ ಹಿಂದೆ ಕೆಲವೊಂದು ವಿಡಿಯೋಸ್ ಗಳಲ್ಲಿ ತೋರಿಸಿದೀವಿ. ಆದ್ರೆ ಯಾವ್ಯಾವ ಪ್ಲಾನಿಂಗ್ ಗಳಲ್ಲಿ ಕಟ್ತೀರಾ, ಒಂದೊಂದು ಪ್ಯಾಕೇಜ್ ಅನ್ನೋದು ಇರುತ್ತೆ. ಸೊ ಇದನ್ನ ಯಾವ ಪ್ಯಾಕೇಜ್ ಅಲ್ಲಿ ಕಟ್ಟಿದ್ದು ಮತ್ತೆ ಯಾವ್ಯಾವ ಪ್ಯಾಕೇಜ್ ಗಳು ಲಭ್ಯ ಇದೆ ಅಂತ? ಎಸ್, ಸೊ ಈಗ ನಮ್ಮ ಹತ್ರ ಏನಂತ ಅಂದ್ರೆ ನಾವು ರೈಸ್ ಝೋನ್ ಬಿಲ್ಡರ್ಸ್ ಅಲ್ಲಿ ಟೋಟಲ್ ಆಗಿ 4 ತರ ಪ್ಯಾಕೇಜಸ್ ನಮ್ಮ ಹತ್ರ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ 1630 rupees per square feet ಇಂದ 2200 per square feet ತನಕನೂ ನಮ್ಮ ಹತ್ರ ಪ್ಯಾಕೇಜಸ್ ಇದೆ. ಅಂಡ್ ಪ್ರೆಸೆಂಟ್ ನೀವು ಈ ಮನೆನ ಕೇಳೋದಾದ್ರೆ 1800 rupees per square feet ಗೆ ನಾವು ಈ ಮನೆ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಪೇಂಟಿಂಗ್ ವಿಚಾರಕ್ಕೆ ಅಂತ ಬರೋದಾದ್ರೆ ನಾವು 5 ಮೆಥಡ್ಸ್ ಆಫ್ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ 2 ಕೋಟ್ ಪಟ್ಟಿ ಯೂಸ್ ಮಾಡ್ತೀವಿ, ಹಾಗೆ 1 ಕೋಟ್ ಪ್ರೈಮರ್ ಮತ್ತೆ 2 ಕೋಟ್ ಪೇಂಟ್ ಅನ್ನ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ರೂಮ್ ಅಲ್ಲಿ ಇನ್ನೊಂದು ನೋಡಬಹುದು, ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಕನ್ಸೀಲ್ಡ್ ಹ್ಯಾಂಡಲ್ಸ್ ನ ಕೊಟ್ಟಿದೀವಿ, ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ನೋಡಿ, ಇದು ವರ್ಕ್ ಸ್ಪೇಸ್ ಅಂತಾನೆ ನಾವು ಪ್ರೊವೈಡ್ ಮಾಡೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಸೊ ನೀವು ಆರಾಮ್ಸೆ ಒಂದು ಸಿಸ್ಟಮ್ ಅನ್ನ ಅಥವಾ ಲ್ಯಾಪ್ಟಾಪ್ ನ ಇಟ್ಕೊಂಡು ಆರಾಮ್ಸೆ ವರ್ಕ್ಗೆ ಯೂಸ್ ಮಾಡ್ಕೋಬಹುದು. ಈ ಡೋರ್ಸ್ ಎಲ್ಲ ಒಂದು ಕಂಪ್ಲೀಟ್ಲಿ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಆಗಿರುತ್ತೆ. ಅಂಡ್ ಒಂದು ಕಾಮನ್ ಬಾತ್ರೂಮ್ ನ ಕೂಡ ಪ್ರೊವೈಡ್ ಮಾಡಿದೀವಿ, ನೋಡ್ತಾ ಇರ್ಬೋದು. ಸೊ ವಿತ್ ಒಂದು ಹ್ಯಾಂಡ್ ವಾಷಿಂಗ್ ಸ್ಪೇಸ್ ವಿತ್ LED ಲೈಟ್ ಮಿರರ್ ನ ನಾವು ಕೂಡ ಪ್ರೊವೈಡ್ ಮಾಡಿದ್ವಿ. ಸರ್, ಈಗ ಬೆಂಗಳೂರಲ್ಲಿ ತುಂಬಾ ಕಂಪ್ನಿಗಳಿದಾವೆ. ಸೊ ರೈಸ್ ಅಂಡ್ ಬಿಲ್ಡರ್ಸ್ ಅವ್ರನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ನೀವು ಅಂತ? ನಾವು ಕೂಡ ಮನೆ ಕಟ್ಟಿಸ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಸರ್ಚ್ ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ. ನಮಗೆ ಗೊತ್ತಿರೋ ಫ್ರೆಂಡ್ಸು, ರಿಲೇಟಿವ್ಸು, ಮತ್ತು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ತಾ ಇದ್ವಿ. ಎಕ್ಸಾಂಪಲ್ ಯೂಟ್ಯೂಬ್ ಆಯಿತು, ಫೇಸ್ಬುಕ್ ಆಯಿತು, ಅಲ್ಲೆಲ್ಲ ಚೆಕ್ ಮಾಡಿ ಒಂದು 4-5 ಕಡೆ ವಿಚಾರ ಮಾಡಿ ಆಮೇಲೆ ನಾವು ರೈಸ್ ಝೋನ್ ಬಿಲ್ಡರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೂ ಡಿಸ್ಕಸ್ ಮಾಡಿ ಅವರು ಒಂದು ಮನೆ ತೋರಿಸಿದ್ರು ಮುಂಚೆ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಮನೆನ. ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಾವು ರೈಸ್ ಝೋನ್ ಬಿಲ್ಡರ್ಸ್ನ ಸೆಲೆಕ್ಟ್ ಮಾಡಿದ್ರಿ. ಸೊ ಈಗ ಫಸ್ಟ್ ನೀವು ಅಪ್ರೋಚ್ ಮಾಡೋಕ್ಕೆ ಮುಂಚಿತವಾಗಿ ನಿಮಗೆ ಒಂದು ವ್ಯೂ ಇರುತ್ತೆ, ಇಂಥ ಮನೆ ನಾನು ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲ ವರ್ಕೌಟ್ ಆಯ್ತಾ ಸರ್ ಅದು?
ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಅವ್ರಿಗೆ ಹೇಳಿದ್ವಿ ಏನೇನು ಬೇಕು ಅಂತ. ಎಕ್ಸಾಂಪಲ್ ಡೂಪ್ಲೆಕ್ಸು, ಆಮೇಲೆ ದೇವ್ರ ಮನೆ ಅದು ಯಾವ ಡೈರೆಕ್ಷನಲ್ಲಿ ಬರಬೇಕು, ಆಮೇಲೆ ಕಿಚನ್ ಯಾವ ಡೈರೆಕ್ಷನಲ್ಲಿ ಬರಬೇಕು, ಅದೆಲ್ಲ ನಮ್ಮ ರಿಕ್ವೈರ್ಮೆಂಟ್ಸ್ ಅವ್ರ ಹತ್ರ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ವಿ ಅವರು ಆರ್ಕಿಟೆಕ್ಟ್ ಹತ್ರ. ಅದ್ರ ಪ್ರಕಾರ ಅವರು ಒಂದೆರಡು ಡಿಸೈನ್ ಕೊಟ್ಟರು. ಆಮೇಲೆ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿ, ಆಮೇಲೆ ಇನ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಸಮ್ ಅಡಿಷ್ನಲ್ ಚೇಂಜಸ್, ಮೈನರ್ ಚೇಂಜಸ್ ಅದನ್ನೆಲ್ಲ ನಾವು ಮಾಡಿಬಿಟ್ಟು ಫೈನಲೈಸ್ ಮಾಡಿ, ಅಂದರೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಿದ್ರಿ. ಹೌದು, ಕೋಆರ್ಡಿನೇಟ್ ಮಾಡಿಬಿಟ್ಟು ನಾವು ಅದನ್ನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿಸ್ಕೊಂಡಿರೋದು. ಸೊ ಈಗ ಎಲಿವೇಶನ್ ಒಂದು ತೋರಿಸಿರ್ತಾರೆ ನಿಮಗೆ ಮುಂಚಿತವಾಗಿ, ಸೊ ಅದ್ರ ಪ್ರಕಾರನೇ ಬಂದಿದೆ ಅಂತ ಅನಿಸ್ತಿದ್ಯಾ ಸರ್ ನಿಮಗೆ? ಎಲಿವೇಶನ್ ಮುಂಚೆ ಬೇರೆ ಡಿಸೈನ್ ಇತ್ತು, ಅದು ನಮಗೆ ಅದು ಇಷ್ಟ ಆಗಲಿಲ್ಲ. ಅದನ್ನ ಆಮೇಲೆ ಮತ್ತೆ ಚೇಂಜಸ್ ಮಾಡಿಸಿ ಮತ್ತೆ ಫೈನಲ್ ಆಗಿ ಎಲಿವೇಶನ್ ಅನ್ನು ನಾವು ಅಪ್ರೂವ್ ಮಾಡಿ ಇದನ್ನು ಫೈನಲೈಸ್ ಮಾಡಿ ಎಲಿವೇಶನ್ ಮುಗಿಸಿದ್ದು. ಸೊ ತುಂಬ ಜನ ನಿಮ್ಮ ಥರನೇ ಈಗ ಹುಡುಕ್ತಾ ಇರ್ತಾರೆ, ಯಾರ ಹತ್ರ ನಾವು ಬಿಲ್ಡ್ ಮಾಡಿಸ್ಬೇಕು ನಮ್ಮ ಮನೆ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು ಸರ್? ಸೊ ರೈಸಾನ್ ಬಿಲ್ಡರ್ಸ್ನ ಸೆಲೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಹೌದು, ಸಜೆಷನ್ ಹೌದು, ರೈಸಾನ್ ಬಿಲ್ಡರ್ಸ್ನ ಸೆಲೆಕ್ಟ್ ಮಾಡ್ಬೋದು. ಅವ್ರ ಹತ್ರ ಮಾತಾಡಿ ಅವರು ಬಡ್ಜೆಟ್ ಫ್ರೆಂಡ್ಲಿನೂ ಮಾಡಿಕೊಡ್ತಾರೆ. ಬಟ್ ಸ್ವಲ್ಪ ಅವ್ರದ್ದು ಟೈಮ್ ಲೈನ್ಸ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ನ ಸಜೆಷನ್ನು. ಅದು ಚೇಂಜಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸ್ತು ಮೇಡಮ್? ಚೆನ್ನಾಗಿ ಬಂದಿದೆಯಾ ಮನೆ? ಖುಷಿ ಇದೆಯಾ? ಚೆನ್ನಾಗಿ ಬಂದಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ. ಪ್ಲಾನಿಂಗ್ ಆಗಲಿ, ಕಿಚನ್ ಆಗಲಿ, ಕಿಚನ್ ಒಂದು ಟಾಯ್ಲೆಟ್ ನಾನು ಹೇಳಿದ ಪ್ರಕಾರನೇ ಅದೆಲ್ಲ ಮಾಡಿದ್ದಾರೆ. ಬೇ ವಿಂಡೋ ಅಷ್ಟೇ, ಅದನ್ನು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಕಡೆನೂ ಬ್ಯಾಲ್ಕನಿ ಮಾಡಿದ್ದಾರೆ, ಇಲ್ಲೊಂದು ಮಾಡಿದ್ದಾರೆ. ಮೇಲ್ಗಡೆ ರೂಮ್ ಹತ್ರನೂ ಬ್ಯಾಲ್ಕನಿ ಮಾಡ್ಕೊಟ್ಟಿದ್ದಾರೆ, ಅಂದ್ರೆ ಇದು ವೆಂಟಿಲೇಷನ್ಗೋಸ್ಕರ. ಅದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಡಿಸೈನ್ಸ್ ಕೂಡ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ಎಲ್ಲ. ತುಂಬಾ ಓವರ್ ಯಾವುದು ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ಸ್ ಎಲ್ಲ. ನಾವ್ ಹೆಂಗ್ ಅನ್ಕೊಂಡಿದ್ವಿ ಅದಕ್ಕಿಂತ ಒಂದ್ ಲೆವೆಲ್ ಜಾಸ್ತಿನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಡಿಸೈನ್ಸ್ ಆಗಿ ಕಿಚನ್ ಎಲ್ಲ ನೀವು ಅನ್ಕೊಂಡಂಗೆ ಬಂದಿದೆ. ಕಿಚನ್ ಎಲ್ಲ ನಾವು ಅನ್ಕೊಂಡಂಗೆ ಬಂದಿದೆ. ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ರಿಪ್ಲೇಸ್ಮೆಂಟ್ ಆಗಿದೆ, ಬಟ್ ಓಕೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಯು ಆರ್ ಹ್ಯಾಪಿ. ಸೊ ಈ ಒಂದು ಸ್ಟೇರ್ ಕೇಸ್ನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದಕ್ಕೆ ಚೇಂಜ್ ಸ್ಟೇರ್ ಕೇಸ್ ಅಂತ ಹೇಳ್ತಾರೆ. ಯೂಶಲಿ ಬೇರೆ ಸ್ಟೇರ್ ಕೇಸ್ ಎಲ್ಲ ನೋಡಿದ್ರೆ ನಿಮಗೆ ಒಂದೇ ಲೆವೆಲಲ್ಲಿ ಈಗಿರುತ್ತೆ, ಬಟ್ ಇಲ್ಲಿ ನೋಡಿದ್ರೆ ಒಂದು ಸ್ಟೇರ್ ಕೇಸ್ ಇಲ್ಲಿ ಹೇಗೆ ನಿಮಗೆ ಅಪ್ ಸೈಡಲ್ಲಿ ಏನು ಬರುತ್ತೆ ಅದೇ ಥರ ಡೌನ್ ಸೈಡ್ ಸ್ಟೇರ್ ಕೇಸ್ ಡೌನಲ್ಲಿ ಕೂಡ ಸೇಮ್ ಒಂದು ಕನ್ಸ್ಟ್ರಕ್ಷನ್ನ ಡಿಸೈನ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಯೂಸ್ ಮಾಡಿರೋದು ಬಂದು SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀವಿ, ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ವಾಲ್ ಪೇಪರ್ ಇದೆ. ಎಸ್, ಸೊ ಈ ಒಂದು ವಾಲ್ ಪೇಪರ್ ಈ ಒಂದು ಏನು ಹೇಳಿದೆ ಸ್ಟೇರ್ ಕೇಸ್ ಒಂದು ಸ್ಪಾಟ್ ಅನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಅಂತ ಈ ಒಂದು ಟ್ರಾಪಿಕಲ್ ಥೀಮ್ ವಾಲ್ ಪೇಪರ್ ಅನ್ನ ಪ್ರೊವೈಡ್ ಮಾಡಿದೀವಿ. ನಾನು ಆಗ್ಲೇ ಹೇಳಿದೆ ಅಲ್ಲಿ ಏನಾದ್ರು ಡೆಕೋರ್ ಐಟಮ್ಸ್ಗೋಸ್ಕರ ಅಥವಾ ಪ್ಲಾಂಟ್ಸ್ ಏನಾದ್ರು ಇಟ್ಕೊಂಡ್ರೆ ಅದನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಈ ಒಂದು ಥೀಮ್ ಕೊಟ್ಟಿರೋದು. ಅಂಡ್ ಎಸ್, ಹಾಗೆ ಈ ಕಡೆ ಕೂಡ ಸಿಂಪಲ್ ಆಗಿ ಬಿಡಬಾರ್ದು ಅಂತ ಹೇಳಿ ಒಂದು ವಾಲ್ ಪ್ಯಾನಲಿಂಗ್ ಕೂಡ ಮಾಡಿದೀವಿ, ನೋಡ್ತಾ ಇರ್ಬೋದು. ಎಸ್, ಬನ್ನಿ ಇಲ್ಲಿಂದ ನೋಡಿದ್ರೆ ಇನ್ನೂ ತುಂಬಾ ಸುಂದರವಾಗಿ ಕಾಣುತ್ತೆ. ಇಲ್ಲಿ ಎಷ್ಟು ರೂಮ್ಗಳಿದೆ ಮೇಡಮ್? ಡ್ಯೂಪ್ಲೆಕ್ಸ್ ಹೌಸ್ ಅಂತ ನಾನು ಆಲ್ರೆಡಿ ಹೇಳಿದೆ. ಇಲ್ಲಿ 2 ರೂಮ್ ಇದೆ ನಮಗೆ, ಒಂದು ಸ್ಟಡಿ ರೂಮ್ ಹಾಗೆ 2 2 BHK ಕೂಡ ಇದೆ, ತೋರಿಸ್ತೀನಿ. ಇದು ನಾವು ಆಕ್ಚುಲಿ ಕಿಡ್ಸ್ ರೂಮ್ ಅಂತಾನೆ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರೋ ರೂಮು. ಸೊ ನೋಡ್ತಾ ಇರ್ಬೋದು, ಈ ರೂಮ್ ನ ನೋಡಿದ್ರೆ ಕಿಡ್ಸ್ ರೂಮ್ ಅಂತ ಹೇಳಿದೆ. ಸೊ ಇದು ಅವರಿಗೆ ಮಕ್ಕಳಿಗೆ ಯಾವ ತರ ಇಷ್ಟ ಆಗುತ್ತೋ ಅದೇ ತರದ ಒಂದು ವಾಲ್ ಪೇಪರ್ ಕಾನ್ಸೆಪ್ಟ್ ಅಲ್ಲಿ ನಾವು ವಾಲ್ ಪೇಪರ್ ನ ಪ್ರೊವೈಡ್ ಮಾಡಿದೀವಿ. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಕೂಡ ಇದು ರೂಮ್. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಕನ್ಸೀಲ್ಡ್ ಹ್ಯಾಂಡಲ್ಸ್, ಸ್ಟೋರೇಜ್ ಕೂಡ ಇದೆ ನೋಡಬಹುದು. ಅಂಡ್ ಇಲ್ಲಿ ಕೂಡ ನೋಡಬಹುದು ಒಂದು ಡ್ರೆಸ್ಸಿಂಗ್ ಯೂನಿಟ್ ವಿತ್ LED ಲೈಟ್ ಅಂಡ್ ಮಿರರ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ನೋಡಬಹುದು ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮನೆ ಅಂತ ಹೇಳಿದ್ರೆ ಕೆಲವೊಬ್ರು ಖಾಲಿ ಕನ್ಸ್ಟ್ರಕ್ಷನ್ಸ್ ಮಾತ್ರ ಮಾಡ್ತಾರೆ, ನಿಮ್ದು ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎಲ್ಲವೂ ಕೂಡ ಮಾಡ್ತಾರೆ. ಎರಡು ನಾವು ಮಾಡ್ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎರಡು ನಮ್ಮಿಂದ. ಈಗ ನಾವು ನಿಮ್ ನಂಬರ್ ಅನ್ನ ಕೊಟ್ರೆ ಸೊ ಅದಕ್ಕೆ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದಾ? ಖಂಡಿತ ಸರ್, ನೀವು ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಅವ್ರು ಕಾಲ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಅವ್ರಿಗೆ ವಿಚಾರ. ಕಚೇರಿ ಎಲ್ಲಿ ಬರುತ್ತೆ ನಿಮ್ಮ? ನಮ್ದು ಕಚೇರಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಶ್ರೀನಗರ 50 feet ರೋಡ್ ಅಲ್ಲಿ ಬರುತ್ತೆ. ರೈಸೋನ್ ಬಿಲ್ಡರ್ಸ್ ಅಂತ ನಮ್ದು ಕಂಪ್ನಿ ಹೆಸರು. ನಿಮ್ದು ಏನೇ ಕ್ವೈರೀಸ್ ಇದ್ರು ಅಥವಾ ಯಾವುದೇ ತರ ಡೀಟೇಲ್ಸ್ ತಗೋಬೇಕಂತ ಹೇಳಿದ್ರು ಖಂಡಿತವಾಗ್ಲೂ ನೀವು ಡೈರೆಕ್ಟ್ ಆಗಿ ಆಫೀಸ್ ನ ವಿಸಿಟ್ ಮಾಡಬಹುದು. ಎಸ್ ಖಂಡಿತ. ಈಗ ಪ್ರತಿ ಮನೆಯನ್ನ ಕಟ್ಟಿದಾಗ ಅದಕ್ಕೊಂದು ಗ್ಯಾರಂಟಿ ವಾರಂಟಿ ಅನ್ನೋದು ಇರುತ್ತೆ. ಸೊ ಆ ತರದ್ದು ಏನಾದ್ರು ಆಫರ್ಸ್ಗಳು, ಆ ತರ ಏನಾದ್ರು ಇಂತಿಷ್ಟು ವರ್ಷಗಳ ಕಾಲ
ಏನಾದರೂ ಆದರೆ ನಾವೇ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ಥರ ಏನಾದರೂ ಇದೆಯಾ ಮೇಡಮ್? ಎಸ್, ಈವನ್ ನಾವು ಏನೇ ಪ್ರತಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿಕೊಟ್ರು ಆ ಒಂದು ಪ್ರತಿ ಒಂದು ಮನೆಗೂ ನಮ್ಮ ಕಡೆಯಿಂದ ಒಂದು 10 years ವಾರಂಟಿನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ನಾನು ಹೇಳಬೇಕು, ಇದು ನಾನು ಕಿಡ್ಸ್ ರೂಮ್ ಅಂತ ಹೇಳಿದ್ರಿಂದ ಸ್ಟಡಿ ಪರ್ಪಸ್ಗೆ ಒಂದು ಸ್ಟಡಿ ಟೇಬಲ್ನ ಕೂಡ ಕೊಟ್ಟಿದ್ದೀವಿ. ಸೊ ಆರಾಮ್ಸೆ ಅವರು ಇದು ಫ್ಲೆಕ್ಸಿಬಲ್ ಆಗಿ ಬೇಕಂದಾಗ ಈ ಥರ ಕೂಡ ಇಟ್ಕೋಬಹುದು, ಅಥವಾ ಬೇಡ ಅಂದಾಗ ಇದು ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಇದನ್ನ ಫ್ಲೆಕ್ಸಿಬಲ್ ಆಗಿ ಕೆಳಗಡೆನೂ ಡೌನ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ರೂಮಿಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು, ಇದು ಒಂದು ಕಿಡ್ಸ್ ರೂಮ್ ಇಂದ ಈಗ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ಆ ಮಾಸ್ಟರ್ ಬೆಡ್ರೂಮ್ ವಾಸ್ತು ಪ್ರಕಾರ ಇದೇ ಕಡೆ ಬರಬೇಕಿದು. ಎಸ್, ವಾಸ್ತು ಪ್ರಕಾರನೇ ನಾವು ಕಟ್ಟಿರೋ ಪ್ರತಿಯೊಂದು ಈ ಒಂದು ರೂಮ್ ನ ಪ್ರತಿಯೊಂದೆಲ್ಲ ಮನೆನೂ ವಾಸ್ತು ಪ್ರಕಾರನೇ ಕಟ್ಟಿದೀವಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಸೀಲಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟ್ಸ್ ಅಂಡ್ ಸ್ಪಾಟ್ ಲೈಟ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಅದ್ರ ಜೊತೆಗೆ ಪ್ಯಾನಲಿಂಗ್, ವಾಲ್ ಪ್ಯಾನಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಡೆ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು, ವಾಲ್ ಪೇಪರ್ ಕೂಡ ಟೆಕ್ಸ್ಚರ್ಡ್ ವಾಲ್ ಪೇಪರ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಹಾಗೆ ಈ ರೂಮ್ ಅಲ್ಲಿ 2-way ಸ್ವಿಚಸ್ ನ ಕೂಡ ಕೊಟ್ಟಿದೀವಿ. ನೋಡ್ತಿದ್ರಲ್ಲ ಈ ಸ್ವಿಚಸ್ ಎಲ್ಲ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋ ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಹ್ಯಾವೆಲ್ ಸ್ವಿಚಸ್, 2-way ಸ್ವಿಚಸ್ ಆಗಿರುತ್ತೆ. ಇಲ್ಲೂ ಕೂಡ ಇರುತ್ತೆ. ಬೆಡ್ ಹಾಕೊಂಡ್ರೆ ಬೆಡ್ ಹತ್ರ ಕೂಡ ಒಂದು ಸ್ವಿಚಸ್ ನ ಕೊಟ್ಟಿರ್ತೀವಿ, ಸೊ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಅಂಡ್ ಇದೆಲ್ಲ ಬಂದು ಟಿವಿ ಕನೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಅಂತಾನೆ ಕೊಟ್ಟಿರುವಂತ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಆಗಿರುತ್ತೆ. ಅಂಡ್ ಈ ಒಂದು ರೂಮ್ ನ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ವಾಕ್ ಇನ್ ವಾರ್ಡ್ರೋಬ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಾಕ್ ಇನ್ ವಾರ್ಡ್ರೋಬ್. ಸೊ ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಸೊ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಇದನ್ನ ಬಿಲ್ಡ್ ಮಾಡಿದ್ವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟೋರೇಜ್ ಎಲ್ಲ ಕೊಟ್ಟಿದೀವಿ ಅಂತ ಅನ್ಬಿಟ್ಟು. ಮೇಲ್ಗಡೆ ಕೂಡ ಬರಗಾಲನೇ ಇಲ್ಲ ಸರ್. ಸ್ಟೋರೇಜ್ಗೂ ಅಷ್ಟೇ, ವೆಂಟಿಲೇಷನ್ಗೂ ಅಷ್ಟೇ ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಮಿನೆನ್ಸ್ ಇದೆ. ಹೌದು. ಈ ವಾಶ್ರೂಮ್ ಬಗ್ಗೆ ಒಂದು ಹಾ ಸರ್, ಇದು ಹೇಳ್ತೀನಿ. ಸೊ ಈ ವಿಚಾರಕ್ಕೆ ಅಂತ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇದು ಪ್ರತಿಯೊಂದು ವಾಶ್ರೂಮ್ಸ್ ಅಂಡ್ ಬಾತ್ರೂಮ್ ಅಲ್ಲಿ ಏನಂತ ಅಂದ್ರೆ ಎಪಾಕ್ಸಿ ಗ್ರೌಟಿಂಗ್ ಅಂತ ಮಾಡ್ತೀವಿ, ಟೈಲ್ಸ್ಗೋಸ್ಕರ ಅಂದ್ರೆ ವಾಟರ್ ಪ್ರೂಫ್ಗೋಸ್ಕರ ಮಾಡುವಂಥದ್ದು. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ, ಈ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ ಮುಂಚೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ನಾವು 2 ದಿವಸ ಚೆನ್ನಾಗಿ ನೀರ್ ನಿಲ್ಸಿ ಆ ಲೀಕೇಜ್ ಟೆಸ್ಟ್ ಅನ್ನ ಮಾಡಿಸಿ ತದನಂತರ ಏನೇ ಇದ್ರು ಟೈಲ್ಸ್ ವರ್ಕ್ ಅನ್ನ ನಾವು ಮಾಡುವಂಥದ್ದು. ಅಂಡ್ ಆ ಒಂದು ವಾಟರ್ ಪ್ರೂಫ್ ಕಂಪನಿ ಕಡೆಯಿಂದ ಏನ್ ಹಾಕೊಡ್ತೀವಲ್ವಾ, ಅವ್ರ ಕಡೆಯಿಂದ ನಮ್ಮ ಕ್ಲೈಂಟ್ಗೆ ಒಂದು ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ನಾವು ಹಾಕೊಡೋದ್ರಿಂದ ಆ ಒಂದು ಸರ್ಟಿಫಿಕೇಶನ್ ಕೂಡ ಪ್ರೊವೈಡ್ ಮಾಡಿಸ್ಕೊಡ್ತೀವಿ. ಈ ಕಡೆ ಬಾಲ್ಕನಿ ಕೂಡ ಕೊಟ್ಟಿದ್ದೀರಾ? ಹಾ ಸರ್, ಈ ಒಂದು ಮಾಸ್ಟರ್ ಬೆಡ್ರೂಮ್ ಆದ್ಮೇಲೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಒಂದು ಬಾಲ್ಕನಿ. ನೋಡ್ತಾ ಇರ್ಬೋದು ಬಾಲ್ಕನಿ ಹೇಗಿದೆ ಅಂತ. ಸೊ ಎಸ್, ಈ ತರ ಆರಾಮಾಗಿ ಬಂದು ಒಂದು ವ್ಯೂನ ಎಂಜಾಯ್ ಮಾಡಕ್ಕೆ ಒಂದು ಬಾಲ್ಕನಿ ತುಂಬಾ ಅತ್ಯದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ. ಹೊರಗಡೆ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಈ ಮನೆ ಕೆರೆ ಪಕ್ಕದಲ್ಲಿ ಇರೋದಕ್ಕೂ ಇಲ್ಲಿರುವಂತಹ ವ್ಯೂಗೂ ಇವ್ರು ಕಟ್ಟಿರುವಂತಹ ರೀತಿಗೂ ಎಲ್ಲವೂ ಕೂಡ ಸೆಟ್ ಆಗಿದೆ. ಇನ್ನೊಂದು ಸ್ಟಡಿ ರೂಮ್ ಕೂಡ ಇದೆ ಅಲ್ಲ ಇಲ್ಲಿ? ಹಾ ಸರ್, ಸ್ಟಡಿ ರೂಮ್ ಇದೆ, ಅದು ಕೂಡ ತೋರಿಸ್ಕೊಡ್ತೇನೆ. ಓಕೆ, ಎಸ್, ಇಲ್ಲಿದೆ. ಸೊ ಎಸ್, ಇದು ಸ್ಟಡಿ ರೂಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಈ ಒಂದು ಸ್ಟಡಿ ರೂಮ್ಗೆ ನಾವು ಇಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ. ಏನಕ್ಕಂತಂದ್ರೆ ಮಕ್ಕಳು ಸ್ಟೇಷನರೀಸ್ ಐಟಮ್ಸ್ ಅಥವಾ ಬುಕ್ಸ್ ವಾಟ್ ಎವರ್ ಇಟ್ ಇಸ್ ಅವ್ರಿಗೆ ಏನು ಬೇಕಾದ್ರೆ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಪ್ಲಸ್ ಇಲ್ಲಿ ಕೂಡ ಒಂದು ಎಲೆಕ್ಟ್ರಿಕ್ ಪಾಯಿಂಟ್, ಅದು ನಿಮಗೆ ಇದರ ಸಿಸ್ಟಮ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಅಥವಾ ಲ್ಯಾಪ್ಟಾಪ್ ಏನಕ್ಕೋಸ್ಕರ ಆದರೂ. ಆ್ಯಂಡ್ ಟೇಬಲ್ಸ್ ಆಬ್ವಿಯಸ್ಲಿ ವಿತ್ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಇದೆ. ನೋಡ್ತಾ ಇರ್ಬೋದು ಒಂದು ಟಾಲ್ ಯೂನಿಟ್ನ ಕೊಟ್ಟಿದ್ದೀವಿ ಇಲ್ಲಿ ಕೂಡ. ಹಾಗೆ ಸ್ಟೋರೇಜಸ್ ಇದೆ. ಆ್ಯಂಡ್ ಇಲ್ಲಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದೀವಿ, ಯಾಕಂದ್ರೆ ಇಲ್ಲಿ ಲಿಫ್ಟ್ ಕೂಡ ಇದೆ. ನೋಡ್ತಾ ಇರ್ಬೋದು ಇಲ್ಲಿಂದನೇ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಓನರ್ ಹೌಸ್ಗೆ 2 ಕಡೆಯಿಂದ, ಒಂದು ಎಂಟ್ರೆನ್ಸ್ ಇಂದ ಆದ್ರೆ ಇನ್ನೊಂದು ಈ ಒಂದು ಸ್ಟಡಿ ರೂಮ್ ಒಳಗಡೆಯಿಂದನೂ ಇದೆ. ಸೊ ಅಂದ್ರೆ ಪ್ರತಿ ಫ್ಲೋರ್ಗೂ ಕೂಡ ಲಿಫ್ಟ್ ಪ್ರೊವೈಡ್ ಇದೆ. ಪ್ರತಿ ಒಂದು ಫ್ಲೋರ್ ತನಕನೂ ಇದೆ. ಎಸ್ ಸರ್, ಅಪ್ ಟು ಟೆರೇಸ್ ವರ್ಗೂ ಪ್ರತಿ ಒಂದು ಫ್ಲೋರ್ಗೂ ಇದೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಇಷ್ಟ ಆಯ್ತು. ಇನ್ನು ಮೇಲ್ಗಡೆ ಏನಿದೆ ಮೇಡಮ್? ಸರ್ ಮೇಲ್ಗಡೆ ಟೆರೇಸ್ ಹೋಗೋಣ, ಅದು ಹೇಳ್ತಾನೆ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲೂ ಕೂಡ ಸೇಮ್ ವಾಲ್ ಪೇಪರ್ ಯೂಸ್ ಮಾಡಿದೀರಾ. ಸಪೋಸ್ ನಾವೇನಾದ್ರೂ ಗಿಡಗಳನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಇದು ಕಂಪ್ಲೀಟ್ಲಿ ಮ್ಯಾಚ್ ಆಗುತ್ತದು, ಅದೇ ರೀತಿ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಬಂದ್ರೆ ಟೆರೇಸ್ ಇದೆ. ಅದಕ್ಕೂ ಮುಂಚೆ ಮೇಡಮ್ ಇಲ್ಲಿ 1-2 ಬಾಡಿಗೆ ಮನೆಗಳಿದಾವೆ. ಹೌದು ಸರ್. ಸೊ ಅದ್ರ ಬಗ್ಗೆನೂ ಒಂದು ಮಾಹಿತಿಯನ್ನು ಕೊಡೋಣ. ಯಾಕಂದ್ರೆ ಖಾಲಿ ಓನರ್ ಹೌಸ್ ಮಾತ್ರ ನೀವು ಕಟ್ಟಿಲ್ಲ, ಅವರಿಗೊಂದು ಬಾಡಿಗೆ ಬರೋದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದೀರಾ. ಸೊ ಬಾಡಿಗೆ ಮನೆಯನ್ನ ತೋರಿಸ್ತೀರಾ? ಖಂಡಿತ ಸರ್, ಬಾಡಿಗೆ ಮನೆಯನ್ನು ಕೂಡ ತೋರ್ಸೋಣ. ಈಗ ಏನ್ ನೋಡಿದ್ರಿ ಅಲ್ಲ, ಈ ಒಂದು ಓನರ್ ಹೌಸ್ ಡ್ಯೂಪ್ಲೆಕ್ಸ್ ಹೌಸ್, ಇದ್ರ ಜೊತೆಗೆ ನಾವು ರೆಂಟಲ್ ಹೌಸ್ ನ ಕೂಡ ಮಾಡಿದ್ವಿ. ಒಂದು ರೆಂಟಲ್ ಇನ್ಕಮ್ ಜನರೇಟ್ ಆಗ್ಬೇಕು ನಮ್ಮ ಕ್ಲೈಂಟಿಗೆ ಅಂತ. ಅದು ಕೂಡ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆ? ಹೌದು ಸರ್, ಹೌದು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಒಂದು 2 BHK ಯೂನಿಟ್ ನ ಪ್ರೊವೈಡ್ ಮಾಡಿದ್ವಿ. ಬನ್ನಿ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಒಂದು ಮನೆಯ ಮೇನ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಟೀಕ್ ವುಡ್ ಇಂದ ಆಗಿದೆ ವಿತ್ ಬ್ರಾಸ್ ಹ್ಯಾಂಡಲ್ಸ್. ಒಂದು ಒಳ್ಳೆ ಫಿನಿಶಿಂಗ್ ನ ಕೊಟ್ಟಿದೀವಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇದ್ರದ್ದು ಫ್ರೇಮ್ ಬಂದು 6x4 ಫ್ರೇಮ್ ನ ನಾವು ಪ್ರೊವೈಡ್ ಮಾಡಿದೀವಿ ಈ ಡೋರ್ಗೆ. ಹಾಗೆ ಒಳಗಡೆ ಬಂದ್ರೆ ನೀವು ಇಲ್ಲಿ ಫ್ಲೋರಿಂಗ್ ನೋಡ್ತಾ ಇರ್ಬೋದು ಸರ್. ಇದಕ್ಕೆ ನಾವು ಪ್ರೊವೈಡ್ ಮಾಡಿರೋ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಹಾಗೆ ಇಲ್ಲಿ ನೋಡಿದ್ರೆ ಟಿವಿ ಕ್ಯಾಬಿನೆಟ್ ನೋಡೋಣ. ಟಿವಿ ಕ್ಯಾಬಿನೆಟ್ಸ್ ಅಲ್ಲೂ ಅಷ್ಟೇ ಒಂದು ವುಡನ್ ಲ್ಯಾಮಿನೇಟ್ ಇರೋಂಥ ಒಂದು ಟಿವಿ ಕ್ಯಾಬಿನೆಟ್ ನ ಪ್ರೊವೈಡ್ ಮಾಡಿದೀವಿ. ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಕೊಟ್ಟಿದೀವಿ ಅಂತ ಹೇಳ್ಬೋದು. ಇಲ್ಲೂ ಕೂಡ ಒಂದು ಡೆಕೋರ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೂ ಕೊಟ್ಟಿದ್ದೀವಿ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಐಟಮ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಹಾಗೆ ವಿಂಡೋಸ್ ಅಂತ ಹೇಳೋದಾದ್ರೆ 2 ವಿಂಡೋಸ್ನ ನಾವು ಆ್ಯಕ್ಚುಲಿ ಲಿವಿಂಗ್ ರೂಮಲ್ಲೇ 2 ಕಡೆ ವಿಂಡೋಸ್ನ ಕೊಟ್ಟಿದ್ದೀವಿ. ಒಂದು ಸನ್ಲೈಟ್ಗೋಸ್ಕರ ಹಾಗೆ ವೆಂಟಿಲೇಷನ್ಗೋಸ್ಕರ.
ನೋಡ್ತಾ ಇರ್ಬೋದು. ಆ ವಿಂಡೋಸಲ್ಲಿ ನಿಮ್ಗೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ಮೆಶ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ರೆ ಮಸ್ಕಿಟೋ ಮೆಶ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ಒಳಗಡೆ ಬನ್ನಿ ಸರ್. ಸೊ ಇದಕ್ಕೆ ಬಂದು ಡಬಲ್ ಬೆಡ್ರೂಮ್ ಇದು? ಹಾಂ ಸರ್, 2 BHK ಇದೆ. 2 BHK. ಹಾಂ, ಈಗ ಇಲ್ಲಿ ಒಳಗಡೆ ಬಂತು ಅಂದ್ರೆ 2 BHK, ಇದ್ರಲ್ಲಿ 1 BH ಇದು ಒಂದು ರೂಮ್ ಆಗಿರುತ್ತೆ. ಹಾಗೆ ಇದೊಂದು ಕಾಮನ್ ಬಾತ್ರೂಮ್ ಇದೆ ಸರ್, ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ರೂಮ್ ಇದೆ. ಈ ರೂಮ್ ನ ನೀವು ನೋಡ್ತಾ ಇರ್ಬೋದು, ಎಷ್ಟು ಗಾಳಿ ಬೆಳಕು ಎಲ್ಲ ಸೂಪರ್ ಆಗಿದೆ ಅಂತ. ಲೈಟ್ ಎರಡು ವಿಂಡೋಗಳು ಕೊಟ್ಟಿದ್ದೀರಾ? ಹೌದು, ಇಲ್ಲಿ ಕೂಡ ಅದೇ ಹೇಳಿದ್ನಲ್ಲ ಸನ್ಲೈಟ್ಗೋಸ್ಕರ ಎಲ್ಲ ಚೆನ್ನಾಗಿರ್ಲಿ ಅಂತ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಮೇಲೆ ಕೂಡ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಇದೆ, ನೀವು ನೋಡ್ತಾ ಇದ್ರೆ. ಸರ್ ಈಗ ನೋಡ್ತಿರ್ಬೋದು, ಇದು ಕಿಚನ್ ಆಗಿರುತ್ತೆ. ಇದು ಆಲ್ರೆಡಿ ಆಕ್ಯುಪೈಡ್ ಆಗಿರುವಂತ ಒಂದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಕಿಚನ್ ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನಾವು ನೋಡಿದ್ರೆ ಹ್ಯಾಂಡಲ್ಲೆಸ್, ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರುವಂತ ಒಂದು ಡ್ರಾಸ್ ನ ಕೊಟ್ಟಿದ್ದೀವಿ. ನೋಡ್ತಿದ್ರಲ್ಲ ಬೇಸ್ ಯೂನಿಟ್, ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಹೇಗಿದೆ ಅಂತ. ಸ್ಮೂತ್ ಕ್ಲೋಸಿಂಗ್ ಅಲ್ವಾ? ಹಾಂ ಸರ್, ಸ್ಮೂತ್ ಕ್ಲೋಸಿಂಗ್ ವಿತ್ ಹ್ಯಾಂಡ್ಲೆಸ್. ಎಸ್ ಸರ್, ಹ್ಯಾಂಡಲ್ಲೆಸ್ ಇದೆ, ಹಾಗೆ ಸಾಫ್ಟ್ ಕ್ಲೋಸಿಂಗ್ ಇದೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಮೇಲ್ಗಡೆ ಕೂಡ ಲ್ಯಾಫ್ಟ್ಸ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಆಲ್ರೆಡಿ ನಾ ಹೇಳ್ದಕ್ಕೆ ಆಕ್ಯುಪೈಡ್ ಆಗಿರೋದ್ರಿಂದ ಅವರ ಐಟಮ್ಸ್ ಎಲ್ಲ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಮೇಲೆ ಕೂಡ ಲ್ಯಾಫ್ಟ್ಸ್ ಎಲ್ಲ ಇದೆ, ನೋಡ್ತಿದ್ದೀರಾ. ಹಾಗೆ ಇದು ಒಂದು ಸ್ಲ್ಯಾಬ್ ನ ಹೇಳೋದಾದ್ರೆ ಇದೆಲ್ಲ 40 mm ಥಿಕ್ನೆಸ್ ಇರುವಂತ ಒಂದು ಗ್ರಾನೈಟ್ ನ ಪ್ರೊವೈಡ್ ಮಾಡಿದ್ವಿ ಸ್ಲ್ಯಾಬ್ಗೆ, ನೋಡ್ತಿರ್ಬೋದು. ಇದು ಕೂಡ ಸೊ ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ನಾವು ಇದನ್ನ ಸ್ವಲ್ಪ ಆದಷ್ಟು ಇಷ್ಟ ಆಗುತ್ತೆ ಅಷ್ಟು ಕಾಸ್ಟ್ ಕಟಿಂಗ್ಗೋಸ್ಕರ ಸಿಂಪಲ್ ಆಗಿನೇ ಒಂದು ಕಿಚನ್ ನ ಪ್ರೊವೈಡ್ ಮಾಡಿದೀವಿ ಸರ್. ಇವಾಗ ಈಗ ನೋಡ್ಬೋದು, ಇಲ್ಲಿ ಪೂಜಾ ರೂಮ್ ನಾವು ಕೊಟ್ಟಿದ್ದೀವಿ. ಸೊ ಪೂಜಾ ರೂಮ್ಗೆ ನೀವು ನೋಡ್ತಾ ಇರ್ಬೋದು, ಒಂದು ಕ್ವಾಡ್ ಸ್ಲ್ಯಾಬ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಕೆಳಗಡೆ ಸ್ಟೋರೇಜ್ ಯೂನಿಟ್ ನ ಕೂಡ ಪ್ರೊವೈಡ್ ಮಾಡಿದ್ವಿ, ನೋಡ್ತಿರ್ಬೋದು. ಪೂಜಾ ಐಟಮ್ಸ್ ಏನಾದರೂ ಇಟ್ಕೋಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಯೂನಿಟ್ ಇದಾಗಲಿ ಯುಟಿಲೈಸೇಷನ್ಗೋಸ್ಕರ ಅಂತ. ಹಾಗೆ ಯೂಸ್ ಮಾಡಿರೋದು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಮೇಲ್ ಕೂಡ ನಿಮಗೆ ಲ್ಯಾಫ್ಟ್ಸ್ ಇದೆ. ಕಿಚನ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು, ಸ್ಟೋರೇಜಸ್ಗೆಲ್ಲ ನೋಡ್ತಿರ್ಬೋದು. ಸಾಫ್ಟ್ ಕ್ಲೋಸಿಂಗ್ ಡ್ರಾಸ್ ಎಲ್ಲ ನಾವು ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರುವಂತದ್ದು ಒಂದು ಸಿಂಪಲ್ ಕಿಚನ್ ಆಗಿರುತ್ತೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ನೋಡಿದ್ ಮೇಡಮ್. ಇನ್ನು ಫಸ್ಟ್ ಫ್ಲೋರ್ ಹಿಂಗೆ ಹೋಗೋದಾ? ಹೌದು ಸರ್, ಫಸ್ಟ್ ಫ್ಲೋರ್ ಈ ಕಡೆಯಿಂದಾನೆ ಹೋಗಬೇಕು. ಬನ್ನಿ ನೋಡ್ತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಟೇರ್ ಕೇಸ್ ಎಲ್ಲ ನಾವು ಯೂಸ್ ಮಾಡಿರೋ ಬಂದು ಲಪೋತ್ರ ಗ್ರಾನೈಟ್ಸ್ ನೇ ಯೂಸ್ ಮಾಡಿದ್ವಿ ನಾವು. ಲಪೋತ್ರನೇ ಯೂಸ್ ಮಾಡಿದ್ವಿ ಸರ್. ಹಾಗೆ ಇಲ್ಲಿ ವಿಂಡೋಸ್ ನೋಡ್ತಿರ್ಬೋದು. ಈಗ ನಮಗೆ ಡೇ ಟೈಮ್ ಅಲ್ಲೆಲ್ಲ ಕತ್ಲಾಗಬಾರ್ದು ಅಂತ ಹೇಳಿ ಒಂದು ನ್ಯಾಚುರಲ್ ಸನ್ಲೈಟ್ ಗೋಸ್ಕರ ಹೇಳ್ಬಿಟ್ಟು ಈ ತರದ ಒಂದು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ವಿ. ಸೊ ಇದೆಲ್ಲ ನೋಡ್ತಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಸ್ಲೈಡಿಂಗ್ ಇರುವಂತ ಡೋರ್ ಇರುವಂತ ವಿಂಡೋಸ್ ಆಕ್ಚುಲಿ. ಎಸ್, ಬಾಡಿಗೆ ಮನೆಯನ್ನ ನೋಡ್ಕೊ ಬಂದ್ವಿ. ಸೊ ಇದು ಟೆರೆಸ್. ಹೌದು ಸರ್. ಸೊ 2-3 ಕಡೆ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇದೆ ಇಲ್ಲಿ. ನಾನು ಆಗ್ಲೇ ಒಂದ್ಸಲ ಬಂದ್ ನೋಡ್ದೆ. ಇದೇನಿದು ಮತ್ತೆ ಇದೇನು? ಸೊ ಇಲ್ಲಿ ನೋಡ್ತಾ ಇರ್ಬೋದು. ಎಸ್, ಇವ್ರು ಹೇಳಿದಾಗೆ 2 ಕಡೆ ನಾವು ಲ್ಯಾಡರ್ ನ ಕೊಟ್ಟಿದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಲ್ಯಾಡರ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನಾವು ಏನ್ ಲಿಫ್ಟ್ ನ ಪ್ರೊವೈಡ್ ಮಾಡಿದೀವಿ ಟೆರೆಸ್ ವರ್ಗು, ಆ ಒಂದು ಲಿಫ್ಟ್ ಗೆ ಹೆಡ್ ರೂಮ್ ಅಂತಾನೆ ಹೇಳ್ಬೋದು, ಅಥವಾ ಸರ್ವಿಸ್ ಮಾಡೋಕೋ ಅಥವಾ ನಿಮ್ಗೆ ಲಿಫ್ಟ್ ಸರ್ವಿಸ್ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಅಂತ ಪ್ರೊವೈಡ್ ಮಾಡಿರುವಂತ ಒಂದು ಲ್ಯಾಡರ್ ಅದು ಸರ್ವಿಸ್ ರೂಮ್ಗೆ. ಅಂಡ್ ಇಲ್ಲಿ ಬಂದ್ರೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಒಂದು ಟೆರೇಸ್ ಅಂತ. ಕಂಪ್ಲೀಟ್ ಆಗಿ ಒಂದು ಆಂಟಿ ಸ್ಕಿಡ್ ಟೈಲ್ಸ್ ಅನ್ನ ಯೂಸ್ ಮಾಡಿದೀವಿ ಈ ಒಂದು ಟೆರೇಸ್ಗೆ, ನೋಡ್ತಾ ಇರ್ಬೋದು ಕೆಳಗಡೆ ನೀವು. ಅಂಡ್ ಎಸ್, ಕೆಳಗಡೆಯಿಂದ ನಿಮ್ಗೆ ನಾನು ಪೂಜಾ ರೂಮ್ ಅನ್ನ ತೋರಿಸ್ದೆ. ಪೂಜಾ ರೂಮ್ ನಾನು ತೋರಿಸ್ದೆ, ಸ್ಕೈಲೈಟ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು ಈ ಮನೆಯ ಎಲಿಗೆಂಟ್ ಲುಕ್ ಅಂತ. ಇಲ್ಲಿಂದ ಕೂಡ ನೀವು ಆರಾಮಾಗಿ ಪೂಜಾ ರೂಮ್ ನ ನೋಡ್ತಾ ಇರ್ಬೋದು, ಎಷ್ಟು ಸೂಪರ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ. ಯಾರು ಕೂಡ ಇದ್ರ ಮೇಲೆ ಹತ್ತಕ್ಕೂ ಆಗಲ್ಲ, ಆಮೇಲೆ ಯಾರು ಹತ್ತಿ ಓಡಾಡೋದು ಕೂಡ ಇಲ್ಲ. ಶುದ್ಧವಾಗಿರುತ್ತೆ ಅಂಡ್ ಪ್ಲಸ್ ತುಂಬಾ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ನಾವು ಯೂಸ್ ಮಾಡಿರೋದು ಟಫ್ ಅಂಡ್ ಗ್ಲಾಸ್. ಸೊ ನೋಡ್ತಾ ಇರ್ಬೋದು. ಅಲ್ಲಿ ಒಂದು ರೂಮ್ ಇದೆಯಲ್ಲ ಸರ್, ಇದು ಆಕ್ಚುಲಿ ಬಂದು ಏನ್ ಹೇಳ್ತಾರೆ, ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು. ಸೊ ಈ ಒಂದು ಯುಟಿಲಿಟಿ ಏರಿಯಾ ಯಾಕಂದ್ರೆ ಒಂದು ನೀವು ಒಂದು ವಾಷಿಂಗ್ ಮಷಿನ್ ನ ಇಟ್ಕೊಳ್ಳೋದಕ್ಕೆ, ಪ್ಲಸ್ ಈ ಕಡೆ ಒಂದು ಸ್ಲ್ಯಾಬ್ ನ ಕೂಡ ಕೊಟ್ಟಿದೀವಿ. ಅದನ್ನ ನೀವು ಕೂಡ ಯೂಸ್ ಮಾಡಬಹುದು, ಬಟ್ಟೆ ವಾಷಿಂಗ್ ಅಥವಾ ಸಮಥಿಂಗ್ ನಿಮ್ಮ ಪರ್ಪಸ್ ಗೆ ತಕ್ಕ ಹಾಗೆ ಯೂಸ್ ಮಾಡಬಹುದು. ಬಟ್ಟೆ ಒಗೆಯೋದು ಅದು ಕೂಡ ಯೂಸ್ ಮಾಡಬಹುದು. ಒಂದು ಟ್ಯಾಪ್ ಕೂಡ ಇದೆ. ಇಲ್ಲಿ ನೋಡಿ, ಕೂತ್ಕೊಳ್ಳೋದು ಕೂಡ ಒಂದು ಸ್ಲ್ಯಾಬ್ ಕೊಟ್ಟಿದೀವಿ. ಅಂಡ್ ಇನ್ನೊಂದು ಇಲ್ಲಿ ಈ ಒಂದು ಲ್ಯಾಡರ್ ಬಗ್ಗೆ ಹೇಳೋದಾದ್ರೆ, ಇದು ಸ್ಲೈಡಿಂಗ್ ಲ್ಯಾಡರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ನಾನು ತೋರಿಸ್ತೀನಿ. ಸೊ ಇವಾಗ ಈ ಒಂದು ಲ್ಯಾಡರ್ ಇದೆಯಲ್ಲ, ಇದು ಮೇಲ್ಗಡೆ ನಿಮ್ಗೆ ನಾವು ಟ್ಯಾಂಕ್ ಸ್ಟೋರೇಜ್ ಏನ್ ಕೊಟ್ಟಿದೀವಲ್ಲ ಅಲ್ಲಿಗೆ ಕನೆಕ್ಟ್ ಆಗೋದಕ್ಕೆ ಅಂತ ಕೊಟ್ಟಿರೋದು. ಇದು ಸ್ಲೈಡಿಂಗ್ ಯಾಕೆ ಹೇಗೆ ಅಂದ್ರೆ ನೋಡ್ತಾ ಇರ್ಬೋದು, ಹೀಗಿರುತ್ತೆ. ಸೊ ಸ್ಲೈಡಿಂಗ್ ಪರ್ಪಸ್ ಏನಂತ ಹೇಳಿದ್ರೆ, ಯಾವಾಗಲೂ ಒಂದೇ ತರ ಇದ್ರೆ ನಮಗೆ ಸ್ಪೇಸ್ ಯುಟಿಲೈಸೇಷನ್ ಏನು ಎಕ್ಸ್ಟ್ರಾ ಬೇಕು ನಮಗೆ ಸ್ಪೇಸು. ಸೊ ಆ ತರ ಟೈಮಲ್ಲಿ ಬಂದಾಗ ಈ ತರ ನಾವು ಇದನ್ನ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡ್ಕೋಬಹುದು ಈ ಒಂದು ಲ್ಯಾಡರ್. ಅದೇ ಇದರದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಬೇಡ ಅಂದಾಗ ತಳ್ಕೋಬಹುದು, ಬೇಕು ಅಂದಾಗ ಈ ಕಡೆ ಮಾಡ್ಕೊಂಡು ಮೇಲಕ್ಕೆ ಹೋಗಬಹುದು. ಈಗ ಮೇಲ್ ವಾಟರ್ ಟ್ಯಾಂಕ್ ಎಷ್ಟಿದೆ ಸರ್? ಈ ಒಂದು ಮನೆಗೆ ನಾವು ಆಲ್ಮೋಸ್ಟ್ 4,000 to 5,000 ಲೀಟರ್ಸ್ ಕೆಪಾಸಿಟಿ ಇರುವಂತ ಒಂದು ಟ್ಯಾಂಕ್ಸ್ ಅನ್ನ ಪ್ರೊವೈಡ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ರೆಂಟ್ ಹೌಸ್ ಇದೆ, ಓನರ್ ಹೌಸ್ ಇದೆ, ಇನ್ನೊಂದಿದೆ ಆಕ್ಚುಲಿ. ಸೊ ಹೌದು, ಮನೆಗೆ ಯಾರಾದ್ರೂ ರಿಲೇಷನ್ಸ್ ಅಥವಾ ಫ್ರೆಂಡ್ಸ್ ಅಥವಾ ಮತ್ತಿನ್ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಅವರಿಗೋಸ್ಕರ ಅಂತ ಒಂದು ಗೆಸ್ಟ್ ರೂಮ್ ನ ಕೂಡ ನಾವು ಟೆರೇಸ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ನೋಡ್ತಾ ಇರಬಹುದು, ಇದು ಕೂಡ ಒಂದು ಗೆಸ್ಟ್ ರೂಮ್ ನ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರುವಂತ ಒಂದು ಗೆಸ್ಟ್ ರೂಮ್ ನ ಕೂಡ ಕೊಟ್ಟಿದ್ದೀವಿ. ಸೊ ಈಗ ನಾವು ನೋಡಿದ್ವಲ್ಲ ಸರ್, ಬಾತ್ರೂಮ್ ವಿಚಾರಕ್ಕೆ ಅಂತ ಬಂದ್ರೆ ನಾವು ಕೊಟ್ಟಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಯೂಸ್ ಮಾಡಿರೋ ವೈರ್ಸ್ ಎಲ್ಲ ಬಂದು ಫಿನೋಲೆಕ್ಸ್ ವೈರ್ಸ್ ಯೂಸ್ ಮಾಡಿದ್ವಿ. ಅಂಡ್ ಸಿಮೆಂಟ್ ವಿಚಾರಕ್ಕೆ ಅಂತ ಬಂದ್ರೆ ಎಲ್ಲ ಆದಿತ್ಯ ಬಿರ್ಲಾ ಸಿಮೆಂಟ್ ಅನ್ನ ಯೂಸ್ ಮಾಡಿದ್ವಿ. ಅಂಡ್ ಸ್ಟೀಲ್ ವಿಚಾರಕ್ಕೆ ಅಂತ ಬಂದ್ರೆ ಆಬ್ವಿಯಸ್ಲಿ ಕಾಮಧೇನು ಸ್ಟೀಲ್ ನ ಯೂಸ್ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಬೋದು.
ಒಂದು ಮನೆ ಸುಂದರವಾಗಿ ಬರಬೇಕಂದ್ರೆ ಅಲ್ಲಿ ಸುಮಾರು ಕನಸುಗಳಿರುತ್ತೆ. ಅದ್ರ ಜೊತೆಗೆ ಅದನ್ನು ಕಟ್ಟುವವರ ಶ್ರಮ ಕೂಡ ಅಷ್ಟೇ ಇರುತ್ತೆ. ಅಂದರೆ ಯಾವುದೇ ಮನೆ ಆದರೂ ಫಸ್ಟ್ ಒಂದು ಡಿಸೈನನ್ನು ಕೊಡೋದು, ಆಮೇಲೆ ಒಂದಿಷ್ಟು ಡಿಸ್ಕಷನನ್ನು ಮಾಡೋದು, ಇದು ಬೇಡ ಇದು ಬೇಕು ಅಂತ ಡಿಸ್ಕಷನ್ ಆಗೋದು, ಇದೆಲ್ಲವೂ ಕೂಡ ಇರುತ್ತೆ. ಬಹುಶಃ ರೈಸ್ ಝೋನ್ ಬಿಲ್ಡರ್ಸ್ ಅವರು ಈ ನೆಲೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾನು ಇವರ ಅನೇಕ ಮನೆಗಳನ್ನು ಈಗಾಗಲೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ದೆ. ಈ ಮನೆ ಕೆರೆ ದಂಡೆಯ ಮೇಲಿರೋದ್ರಿಂದ ಒಂದು ಸುಂದರ ವ್ಯೂಸನ್ನು ಹೊಂದಿರೋದ್ರಿಂದ ಇದನ್ನು ತೋರಿಸಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಲೇಟ್ ನೈಟ್ ಆದರೂ ಪರವಾಗಿಲ್ಲ ಮೇಡಮ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂದಾಗ ಇಲ್ಲಿಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ. ನಮಸ್ತೆ ಸರ್, ಪರವಾಗಿಲ್ಲ, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ರೈಸ್ ಝೋನ್ ಬಿಲ್ಡರ್ಸ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಮನೆಯನ್ನು ಕಟ್ಟಬೇಕು ಅಂತ ಇದ್ದರೆ ಈ ಥರದ ಒಳ್ಳೆಯ ಬಿಲ್ಡರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮನೆಯನ್ನು ಕಟ್ಟೋದು ಸೂಕ್ತ ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಏನೇ ಇದ್ರೂ ಅವರ ಕಚೇರಿಗೆ ಒಮ್ಮೆ ನೀವು ಭೇಟಿ ನೀಡಿ ಅಥವಾ ಕಾಂಟ್ಯಾಕ್ಟಲ್ಲಿ ನಾನು ಏನು ನಂಬರನ್ನು ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.